ಒಂದು ವನ್ಯಜೀವಿಗಳ ಮಧ್ಯದಲ್ಲಿ ನಮ್ಮ ಒಂದು ಕುತೂಹಲವನ್ನು ಸೆರೆ ಹಿಡಿದಂತಹ ವ್ಯಕ್ತಿ ಶ್ರೀ ಪುನೀತ್ ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಟ್ರಬಲ್ ಶೂಟರ್ ಆಗಿದ್ರು ವನ್ಯಜೀವಿ ಛಾಯಾಗ್ರಹಣೆ ಇವರಿಗೆ ಬಹಳ ಇಷ್ಟವಾದಂತಹ ಒಂದು ಹವ್ಯಾಸ. ಇವರನ್ನ ಮತ್ತೊಮ್ಮೆ ನಮ್ಗಳ ಮಧ್ಯ ನೋಡೋದಕ್ಕೆ ನಾವು ಬಹಳನೇ ಸಂತೋಷ ಪಡ್ತಾ ಇದ್ದೀವಿ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಸರ್. ಹಾಗೂ ಇಷ್ಟು ದಿನಗಳಲ್ಲಿ ನಮಗೆ ಬಹಳನೇ ಸಹಾಯವಾಗುವಂತಹ ಬಹಳ ಉಪಯುಕ್ತವಾಗುವಂತಹ ಕೆಲಸಗಳನ್ನ ಮಾಡಿ ನಮಗೆ ಇಲ್ಲಿ ಈ ಜಾಗಕ್ಕೆ ಬಂದು ಶಿಬಿರ ಮಾಡೋದಕ್ಕೆ ಸಹಾಯಕವಾದಂತಹ ವ್ಯಕ್ತಿಗಳು ಇದ್ದಾರೆ. ಸುನಿಲ್ ಸರ್ ಹಾಗೂ ಸಂಜಯ್ ಸರ್ ಹಾಗೂ ಮನೋಹರ್ ಸರ್ ಇವ್ರುಗಳನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ಹಾಗೂ ಇವತ್ತು ಮತ್ತಿಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ನಮ್ಮ ಕಾಲೇಜಿನ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ರೂವಾರಿ ಹಾಗೂ ನಮ್ಮ NSSನ ರೂವಾರಿ ನಮಗೆ ಈ ಶಿಬಿರವನ್ನು ಮಾಡಲು ಹಾಗೂ ಇಂಥ ಜಾಗದಲ್ಲಿ ಕಾಲ ಕಳೆಯಲು ಬಹಳನೇ ಸಹಾಯ ಮಾಡಿದಂತಹ ಹಾಗೂ ಇಂಥ ಒಂದು ಶಿಬಿರವನ್ನು ಏರ್ಪಡಿಸಿದಂತಹ ನಮ್ಮ NSS ಆಫೀಸರ್ ಆದಂತಹ ಚಂದ್ರಶೇಖರ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ಅವರಿಗೆ ಬೆನ್ನೆಲುಬಾಗಿ ನಿಂತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಇಷ್ಟು ದಿವಸಗಳು ಬಹಳನೇ ಉಪಯುಕ್ತ ರೀತಿಯಲ್ಲಿ ಮಾಡಿದಂತಹ ಹಾಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಮಗೆ ಮಾಡಿಸಿದಂತಹ ಶ್ರೀ ವೀರಭದ್ರಯ್ಯ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ಹಾಗೂ ಇಷ್ಟೆಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ನಮ್ಮ ಶಿಬಿರಾರ್ಥಿಗಳು NSS. ಮನುಜ ಮೆರೆಯಬೇಡವೋ ಅಂತರಾಳದ ಅಂಕೆ ಮೀರಿ ಕುಂಕು ಮೀರದೆ ಬೆಂಕ ತೋರದೆ ಮೆರೆಯಬೇಡವೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ಕನ್ನಡ ಬಂಧುಗಳೇ, ಈ ಒಂದು 7 ದಿನಗಳ ಕಾಲ ನಿಮ್ಮನ್ನು ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳ ಥರ ಆಡೋದಕ್ಕೆ ಕರ್ಕೊಂಡ್ಬಂದಿರುವಂಥ ಶಿಬಿರಾಧಿಕಾರಿಗಳಾಗಿರುವಂಥ ಚಂದ್ರು ಅವರೇ, ನಿಮ್ಮನ್ನೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇರುವಂಥ ವೀರಭದ್ರಪ್ಪನವರೇ, ನನ್ನ ಜೊತೆಯಲ್ಲಿ ಸಾಹಿತ್ಯವನ್ನು ಹಂಚ್ಕೊಳ್ಳೋಕೆ ಬಂದಿರುವಂಥ ಹರೀಶ್ ಅವರೇ, ನಿಮ್ಮ ಕಾಲೇಜಿನ ಒಂದು ಪ್ರೀತಿಯ ಸಂಬಂಧವನ್ನು ಇಟ್ಕೊಂಡಿರುವಂಥ ನಮ್ಮ ಸ್ನೇಹಿತರು ಆಗಿರುವಂಥ ಸುನಿಲ್ ಸರ್ ಅವರೇ ಮತ್ತು ಎಲ್ಲ ಅವರ ಗೆಳೆಯರೇ, ನಿನ್ನೆ ನಿಮ್ಮನ್ನು ಚಾರಣ ಎಂದರೇನು ಅನ್ನುವಂಥದ್ದನ್ನು ತೋರಿಸಿ ನಿಮ್ಮ ಜೊತೆಯಾಗಿದ್ದ ಪುನೀತ್ ಅವರೇ, ಕೋಲಾರಿನ ಪರವಾಗಿ ನಿಮ್ಮ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ
ಕಿಶೋರ್. ನಾನು ಮೊದಲು ಒಂದು 2 ಸಾಲು ಹಾಡನ್ನು ಹಾಡಿದ್ದು ಯಾಕೆ ಅಂದರೆ, ಆಕಾಶವನ್ನು ನೋಡ್ತಾ ಇದ್ರು ನಾವು ಭೂಮಿ ಮೇಲೆ ನಿಂತ್ಕೊಂಡೇ ಇರಬೇಕು ಅಂತ, ಯಾವುದೇ ಆಡಂಬರವಿಲ್ಲದೆ ಅದ್ಧೂರಿತನ ಇಲ್ಲದೆ ಸರಳವಾಗಿ ಬದುಕಬೇಕು ಅನ್ನೋಂಥದ್ದೇ ಆ ಹಾಡಿನ ಆಶಯವೂ ಸಹ ಆಗಿದೆ. ದೊಡ್ಡರಂಗೇಗೌಡರು ಅದನ್ನು ಬರೆದಿರುವಂಥದ್ದು. ನೀವು ಯಾವುದೇ ಸಾಹಿತ್ಯವನ್ನು ತಗೊಂಡ್ರೂ ಸಹ ಸಾಹಿತ್ಯ ಒಳ್ಳೆಯದನ್ನೇ ಮಾತ್ರ ಹೇಳುತ್ತೆ, ಹಿತವನ್ನು ನೀಡುವಂಥದ್ದು ಯಾವುದಿದೆಯೋ ಅದೇ ಸಾಹಿತ್ಯ ಅಂತ. ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಮಹಾಭಾರತದಲ್ಲೂ ಸಹ ಕರ್ನಾಟಕ ಅನ್ನುವಂಥ ಪದ ಬರುತ್ತೆ. ಕರ್ನಾಟಕ ಅನ್ನುವಂಥ ಪದ ಕರುನಾಡು ಅನ್ನುವಂಥದ್ದು ಬರುತ್ತೆ. ಇಲ್ಲಿನ ಜನ ಕರುಣೆ ಉಳ್ಳೆಯವರು ಅನ್ನೋಂಥದ್ದು, ಮತ್ತು ಕಪ್ಪಗಿನ ಜನ ಕರ್+ ನಾಡು ಕರ್ನಾಡು, ಈ ಥರದ್ದೆಲ್ಲ ಬರುತ್ತೆ. ನಾವೆಲ್ಲ ಮೂಲ ಭಾರತೀಯರು, ಇದು ಮೊದಲು ನಾವು ತಿಳ್ಕೊಬೇಕಾದ ವಿಚಾರ. ಮೂಲ ಭಾರತೀಯರು ಅಂದರೆ ದ್ರವಿಡಿಯನ್ಸ್, ನಾವೆಲ್ಲ ದ್ರವಿಡರು. ಅದಕ್ಕೆ ನಾವೆಲ್ಲ ಸಹ ತಮಿಳ್ನಾಡವರಾಗ್ಬೋದು, ಆಂಧ್ರದವರಾಗ್ಬೋದು, ಕರ್ನಾಟಕದವರಾಗ್ಬೋದು, ಮೂಲ ಭಾರತೀಯರು ಅಂತ ನಾವು ಎದೆ ತಟ್ಟಿ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಪಂಪನಿಂದ ಹಿಡಿದು ಅಥವಾ ಕವಿರಾಜ ಮಾರ್ಗನಿಂದ ಹಿಡಿದು ಇಂದಿನವರೆಗೂ ಸಹ ಯಾವುದೇ ಸಾಹಿತ್ಯವನ್ನು ತಗೊಂಡ್ರೂ ಸಹ ಅದು ಜನರ ಆಶಯಗಳೊಂದಿಗೆ ಹೋಗ್ತಾ ಇರ್ತದೆ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ನಮ್ಮ ಬದುಕು ಹೇಗಿರಬೇಕು ಅನ್ನೋಂಥದ್ದನ್ನು ತಿಳಿಸ್ಕೊಡ್ತಾ ಇರ್ತದೆ. ನೀವು ಕನ್ನಡ ಮೇಷ್ಟ್ರುಗಳು ಪಾಠ ಮಾಡುವಂಥ ಸಮಯದಲ್ಲಿ ಗಮನಿಸ್ತಾ ಇರ್ತಾರೆ. ಕನ್ನಡ ಪಾಠ ಮಾಡುವಂಥ ಸಮಯದಲ್ಲಿ ಬೇರೆ ಎಲ್ಲ ಉಪನ್ಯಾಸಕರು ಪಾಠ ಮಾಡೋದಕ್ಕಿಂತ ವಿಭಿನ್ನವಾಗಿರ್ತದೆ. ಅವ್ರ ಪಾಠ ಅಂತ ಹೇಳಿದ್ರೆ ಅದನ್ನು ಬೇರೆ ರೀತಿಯಲ್ಲಿ ನಾವು ನಿರೀಕ್ಷೆ ಸಹ ಮಾಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಅನೇಕ ವಿಚಾರಗಳು ಅದಿರ್ತದೆ. ಈಗ ನನಗೆ ತುಂಬ ಇಷ್ಟವಾದ ದೇವರು ಅಂದರೆ, ನಾನು ದೇವರನ್ನು ಇಷ್ಟಪಡಲ್ಲ, ಆದರೆ ಇಷ್ಟವಾದ ದೇವರು ಮತ್ತು ವ್ಯಕ್ತಿ ಅಂದರೆ ಶಿವ ಅಂತ. ಯಾಕೆ ನಾನು ಶಿವನನ್ನು ಇಷ್ಟಪಡ್ತೀನಿ ಅಂದರೆ, ಕನ್ನಡ ಸಾಹಿತ್ಯದಲ್ಲಿ ಶಿವನನ್ನು ಆರಾಧನೆ ಮಾಡುವಂಥ ಒಂದು ಯುಗನೇ ನಮಗೆ ಕಾಣಿಸುತ್ತೆ, ವಚನ ಯುಗ ಅಂತ. ವಚನ ಸಾಹಿತ್ಯದಲ್ಲಿ ಆ ವಚನ ಯುಗದಲ್ಲಿ ಅಲ್ಲಮ ಪ್ರಭು ಆಗ್ಬೋದು, ಬಸವಣ್ಣ ಆಗ್ಬೋದು, ಅಥವಾ ಇತರರೂ ಆಗ್ಬೋದು, ಅವರೆಲ್ಲರೂ ಸಹ ಶಿವನನ್ನು ಆರಾಧನೆ ಮಾಡಿಕೊಂಡು ಬದುಕಿದವರು ಮತ್ತು ಸಾಮಾನ್ಯವಾದ ಬದುಕನ್ನು ನಡೆಸಿದವರು ಅಂತ. ಶಿವ ಸರಳ ಜೀವಿ, ಸ್ಮಶಾನವಾಸಿ, ವಿಭೂತಿಯನ್ನು ಧರಿಸುವಂಥವ್ರು, ಕುಂಕುಮ ಧರಿಸಲ್ಲ ಅಂತ. ಇಟ್ಟರೆ ಸಗಣಿಯಾಗುವೆ, ತಟ್ಟರೆ ಭರಣಿಯಾಗುವೆ, ಸುಟ್ಟರೆ ವಿಭೂತಿಯಾಗುವೆ, ನೀನಾರಿಗಾದುವ ಎಲೆ ಮಾನವ. ಆ ಸಗಣಿಯಿಂದನೇ ವಿಭೂತಿಯಾಗೋದು ಸಹ ಅದು ಆರೋಗ್ಯ ಅನ್ನುವಂಥದ್ದು ಆಯುರ್ವೇದದಲ್ಲಿ ಸಹ ಸಿಗುತ್ತೆ. ಈಗಲೂ ಸಹ ಶಿವನನ್ನು ಆರಾಧನೆ ಮಾಡುವಂಥ ಭಕ್ತರು 3 ಬಾರಿ ಭಸ್ಮದಲ್ಲಿ ವಿಭೂತಿ ಅನ್ನುವಂಥ ಭಸ್ಮದಲ್ಲಿ ಸ್ನಾನ ಮಾಡ್ತಾರೆ. ಇದು ಸಾಹಿತ್ಯದಲ್ಲೂ ಬರ್ತದೆ. ಅಲ್ಲಮ ಪ್ರಭು ಒಂದು ಮಾತನ್ನು ಹೇಳ್ತಾನೆ, ಹಸಿವಾದಾಗ ಊಟ ಕೊಡೋನು ನಾನು, ದಾಹ ಆದಾಗ ನೀರನ್ನು ಕೊಡೋನು ನಾ ದೇವನಲ್ಲದೆ ನೀ ದೇವನೇ. ನಾನೇ ದೇವರು ನಿನಗೆ, ನೀನು ದೇವರಲ್ಲ ನಾನೇ ದೇವರು ಅಂತ ದೇವರಿಗೆ ಸವಾಲಾಗ್ತಾನೆ ಶಿವನಿಗೆ. ಅಂದರೆ ನಾವು ವಚನಕಾರ ಯುಗದಲ್ಲಿ ಗಮನಿಸಿದಾಗ ಶಿವನಿಗಿಂತ ದೊಡ್ಡವನು ಶಿವಭಕ್ತ ಅಂತ, ಶಿವಶರಣ. ಶಿವನಿಗಿಂತ ದೊಡ್ಡವನು, ಅವನು ಸವಾಲಾಗ್ತಾನೆ, ನಾನೇ ದೊಡ್ಡವನು ನೀನಲ್ಲ ಅಂತೇಳಿ. ಅದಕ್ಕೆ ಶಿವಶರಣರಿಗೆ ಶಿವನಿಗಿಂತ ಹೆಚ್ಚು ಗೌರವ ಕೊಡಬೇಕು ಜಂಗಮರಿಗೆ ಅನ್ನುವಂಥ ಮಾತನ್ನು 12ನೇ ಶತಮಾನದಲ್ಲಿ ನಾವು ನೋಡ್ತೀವಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಭಕ್ತಿ ಅನ್ನುವಂಥದ್ದು ನಿರ್ಮಲವಾಗಿರಬೇಕಿದ್ರೆ, ಬೂಟಾಟಿಕೆಯ ಭಕ್ತಿ ಇರಬಾರ್ದು ಅನ್ನೋಂಥದ್ದೇ ಆ ಎಲ್ಲ ವಚನಕಾರರು ಹೇಳಿದ್ರು. ನಾನವರ ಪಾದರಕ್ಷೆಗಳನ್ನು ಕಾಯ್ದುಕೊಂಡಿದ್ದೇನೆ ಅಂಬಿಗರ ಚೋಡಯ್ಯ. ಎಲ್ಲರೂ ಸಹ ಶಿವ ಭಜನೆಯಲ್ಲಿ ತೊಡಗಿಸ್ಕೊಂಡಿದ್ರೆ, ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ರೆ, ಅಂಬಿಗರ ಚೋಡಯ್ಯ ಆತ ಇವರ ಪಾದರಕ್ಷೆಗಳನ್ನು ಕಾತ್ಕೊಂಡಿದ್ದಂತೆ. ಈಗ ದೇವಸ್ಥಾನದ ಹೊರಗಡೆ ಪಾದರಕ್ಷೆಗಳನ್ನ ಬಿಟ್ಬಿಡ್ತೀವಿ, ದೇವರ ಸಮೀಪಕ್ಕೆ ಹೋಗಿ ದೇಹ ಮಾತ್ರ ಇಟ್ಕೊಂಡು ಮನಸ್ಸನ್ನು ಚಪ್ಪಲಿ ಮೇಲೆ ಇಟ್ಟಿರ್ತೀವಿ. ಮೊನ್ನೆ ತಾನೇ ತಗೊಂಡಿದ್ದು ಚಪ್ಪಲಿ, ಅದ್ಯಾವುದೋ ದೇವಸ್ಥಾನದಲ್ಲಿ ಬಿಟ್ಟೆ ಎತ್ಕೊಂಡೊಟ್ಟೋದ್ರು. ಈ ಸಲ ಎತ್ಕೊಂಡೊಟ್ಟೋಗ್ತಾರೇನೋ ಅಂದ್ಬಿಟ್ಟು
ಮನಸ್ಸನ್ನು ಚಪ್ಪಲಿ ಮೇಲೆ ಬಿಟ್ಟಿರ್ತೀವಿ. ದೇಹ ದೇವರ ಹತ್ರ, ಮನಸ್ಸು ಚಪ್ಪಲಿ ಮೇಲೆ. ಅದಕ್ಕೆ ಅಂಬಿಗರ ಚೋಡೆಯ ನಾನು ಅವರ ಪಾದರಕ್ಷೆಗಳನ್ನು ಕಾಯ್ದುಕೊಂಡಿದ್ದೆ. ಪಾದರಕ್ಷೆಗಳನ್ನ ಕಾಯ್ದುಕೊಂಡಿದ್ದೆ ಅಂದರೆ ಅರ್ಥ ಏನು ಅಂದರೆ ಕಾಯಕವೇ ಕೈಲಾಸ. ಕೆಲಸ ಮಾಡ್ತೀವಲ್ವ ಅದೇ ದೇವರು. ನೀವೇನು ಈ 7 ದಿನಗಳು ಕೆಲಸ ಮಾಡಿದಿರೋ ಅದೇ ದೇವರು. ದೇವರನ್ನು ಹುಡ್ಕೊಂಡು ಹೋಗೋದಲ್ಲ, ಕೆಲಸದಲ್ಲಿ ದೇವರನ್ನು ನೋಡು ಅನ್ನುವಂಥದ್ದೇ ಬಸವಣ್ಣನವರ ಆಶಯವೂ ಸಹ ಆಗಿದೆ. ನಾನು ಪೂರ್ತಿ ಯಾಕೆ ಈ ಥರ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಬೇಕಾಗಿರುವಂಥ ವಿಚಾರಗಳನ್ನು ಮಾತ್ರ ನಾನು ಅದನ್ನು ಹೆಕ್ಕಿ ನಿಮ್ಮ ಮುಂದೆ ಪದರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲವನ್ನ ಮಾತಾಡೋಕ್ಕೂ ಆಗೋದಿಲ್ಲ ಮತ್ತು ಎಲ್ಲವನ್ನು ಹೇಳ್ಕೊಂಡು ಹೋಗೋ ಅಗತ್ಯತೆಯೂ ಸಹ ಇಲ್ಲ, ಅನಿವಾರ್ಯವೂ ಸಹ ಇದೆ. ನನಗೆ ನೀವು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನನಗೆ ಕಾಣಿಸೋದೇನು ಅಂದರೆ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡು, ಕುವೆಂಪು ಅವರ ಕಾದಂಬರಿಗಳು ದಟ್ಟವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಷ್ಟು ಪ್ರಬಲವಾಗಿ ಕಾಡನ್ನು ವರ್ಣಿಸಿದ್ದಾರೆ ಅಂದರೆ ಇನ್ಯಾವ ಸಾಹಿತ್ಯವೂ ಇಲ್ಲ. ನೀವು ಇಷ್ಟು ಸಮಯದಲ್ಲಿ ಒಬ್ಬರನೋ ಇಬ್ಬರನೋ ಓಡಾಡ್ತಾ ಬನ್ನಿ, ಇಡೀ ಇದು ಕಾಡೆ ಅಂದ್ಕೊಳ್ರಿ, ಓಡಾಡ್ಕೊಂಡು ಬನ್ನಿ, ನಿಮ್ಮ ಅನುಭವಗಳೇ ಬೇರೆ ಇರ್ತವೆ. ಇಂಥ ಎಲ್ಲ ಅನುಭವಗಳು ಸಹ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಟ್ಟಿಯಲ್ಲಿ ನಾವು ಕಾಣ್ತೀವಿ. ಏನು ಕಾದಂಬರಿಗಳನ್ನು ಓದ್ತೀವಿ ಅದೆಲ್ಲ ಪರಾನುಭವ. ನಮ್ಮ ಶಿವರಾಮ್ ಕಾರಂತ ಹೇಳ್ತಾರೆ, ಬದುಕಲ್ಲಿ ಸ್ವಾನುಭವ ಮತ್ತು ಪರಾನುಭವ ಇರುತ್ತೆ ಅಂತ. ಪರಾನುಭವ ಏನು ಅಂದರೆ ಬೇರೆಯವರು ನೋಡಿ ಹೇಳೋದು, ನಾವು ಕೇಳಿಸ್ಕೊಳ್ಳೋದು ಪರಾನುಭವ. ನೀವೇ ಅನುಭವಿಸೋದು ಸ್ವಾನುಭವ. ನಿಮ್ಮಷ್ಟು ನೀವೇ ಇವಾಗ ಹೋಗ್ಬಿಟ್ರೆ ಬದುಕೇ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ. ಇದು ಸ್ವಾನುಭವ ಅಂತೇಳಿ ಶಿವರಾಮ್ ಕಾರಂತ ಹೇಳಂತ ಅವರ ಹುಚ್ಚು ಮನಸ್ಸಿನ 10 ಮಕ್ಕಳು ಅದ್ಭುತವಾದ ಪುಸ್ತಕ. ನಾವು ನಮ್ಮ ಸಂಗಾತಿಗಳನ್ನಾಗಿ ಪುಸ್ತಕಗಳನ್ನು ಮಾಡ್ಕೋಬೇಕಷ್ಟೆ. ಸ್ನೇಹಿತರು ಇರ್ತಾರೆ ವಿಚಾರಗಳನ್ನು ಹಂಚಕ್ಕೆ, ಆದರೆ ಪುಸ್ತಕಗಳು ನಮ್ಮ ಜ್ಞಾನ ವಿಸ್ತಾರ ಕೇಂದ್ರ. ನಮ್ಮ ಜ್ಞಾನವನ್ನು ವಿಸ್ತಾರ ಮಾಡುವಂಥದ್ದು ಯಾವುದು ಅಂದರೆ ಪುಸ್ತಕಗಳೇ, ಬೇರೆ ಯಾವುದೂ ಅಲ್ಲ. ಯಾಕೆ ದೇಶ ಸುತ್ತು ಇಲ್ಲ ಅಂದರೆ ಕೋಶ ಓದು ಅಂತ ಹೇಳ್ತಾರಲ್ಲ, ದೇಶವನ್ನು ಸುತ್ಕೊಂಡು ಬಂದಿರುವಂಥವರು ಜ್ಞಾನಿಗಳಾಗಿರ್ತಾರೆ. ದೇಶವನ್ನು ಸುತ್ತೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ ಅವೆಲ್ಲವೂ ಸಹ ಪುಸ್ತಕದಲ್ಲಿದ್ದರೆ ಆ ಪುಸ್ತಕವನ್ನು ಓದ್ತೀವಿ, ಜ್ಞಾನ ವಿಸ್ತಾರವನ್ನು ಮಾಡ್ಕೊಳ್ತೀವಿ. ಎರಡೂ ಸಹ ನಮ್ಮ ಮುಂದೆ ಇರುವಂಥದ್ದು. ಅದಕ್ಕೆ ಜ್ಞಾನ ದೀವಿಗೆಗಳು ಯಾವುದು ಅಂದರೆ ಪುಸ್ತಕ ಅಂತ. ನಾವೆಲ್ಲವನ್ನೂ ಸಹ ಪುಸ್ತಕಗಳಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಎಲ್ಲವನ್ನು ಮರೆಯೋದಕ್ಕೂ ಸಾಧ್ಯವಾಗುತ್ತೆ. ಹೊರಗಿನ ಪ್ರಪಂಚವನ್ನು ಸಂಪೂರ್ಣವಾಗಿ ಮರೆತೋಗೋದಕ್ಕೆ ಸಾಧ್ಯ ಒಂದೇ ಒಂದು ಅಂದರೆ ನಮ್ಮ ಸಂಗಾತಿಯಾಗಿರುವಂಥ ಪುಸ್ತಕ. ಅದ್ರ ಜೊತೆ ನಾವು ಬದುಕಬೇಕಾಗುತ್ತೆ. ಅದಕ್ಕೆ ಸಾಹಿತ್ಯ ಯಾವತ್ತು ನಮಗೆ ಹಿತವನ್ನೇ ಕೊಡ್ತಾ ಇರುತ್ತೆ. ನೀವು ಒಳ್ಳೆ ಪುಸ್ತಕ ಓದ್ತಾ ಇದ್ರೆ ನೀವು ತಿಂಡಿ ಊಟ ಏನನ್ನೂ ಕೇಳೋದು, ರಾತ್ರಿಯೆಲ್ಲ ಕೂತ್ಕೊಂಡು ಓದುವಂಥ ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತೀವಿ ನಾವೆಲ್ಲ ಸಹ. ಆ ಪುಸ್ತಕ ಒಂದು ಬಂದಿದೆ ಅಂದರೆ ಅದನ್ನೆಲ್ಲ ಪೂರ್ತಿ ಓದಬೇಕು. ಓದಿದ ನಂತರನೇ ತೃಪ್ತಿಯಾಗುವಂಥ ಇದು ಹೊರಗಿನ ಪ್ರಪಂಚವನ್ನು ನಮ್ಮಿಂದ ದೂರ ಮಾಡೋಕ್ಕೋ, ಹೊರಗಿನ ಜಂಜಾಟಗಳಿಂದ ದೂರ ಮಾಡೋಕ್ಕೋ, ಅಥವಾ ನಮ್ಮನ್ನು ನಾವು ಅರಿತುಕೊಳ್ಳಕ್ಕೋ ನಮ್ಮ ಸಂಗಾತಿಗಳಾಗಿ ನಮ್ಮ ಪುಸ್ತಕಗಳು ಇರುತ್ತೆ. ಅದನ್ನು ನಾವು ಓದುವಂಥ ಕ್ರಿಯೆಯಲ್ಲಿ ತೊಡಗಿಸ್ಕೋಬೇಕಾಗಿದೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ, ಆಗಲೋ ಈಗಲೋ ಆರುವ ತೀರುವ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಬದುಕು ಹೇಗೆ ಅಂದರೆ ಈ ದೀಪವನ್ನು ಬೆಳಗಿಸ್ತೀವಿ, ಗಾಳಿ ಒಯ್ದಾಟವನ್ನು ಮಾಡ್ತಾ ಇರುತ್ತೆ, ಆಗಲೋ ಈಗಲೋ ಆರಿ ಹೋಗುವಂಥ ಇರುವಂಥ ಆ ದೀಪದ ಬೆಳಕನ್ನು ಸಂಪೂರ್ಣವಾಗಿ ಪಡೆಯೋದು ಹೇಗೆ, ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಳೋದು ಹೇಗೆ. ಅದಕ್ಕೆ ಬರ್ನಾಡ್ ಶಾ ಒಂದು ಮಾತನ್ನು ಹೇಳ್ತಾರೆ, ಜಾರ್ಜ್ ಬರ್ನಾಡ್ ಶಾ. ಏನು ಅಂದರೆ ಕತ್ತಲನ್ನು ದೂಷಿಸುವ ಬದಲು ಒಂದು ಹಣತೆಯನ್ನು ಹಚ್ಚಿಡು. ಒಂದು ಹಣತೆಯನ್ನು ಹಚ್ಚಿಡು. ಹಣತೆ ಅಂದರೆ ದೀಪ, ಲ್ಯಾಂಪ್. ಆ ದೀಪವನ್ನು ಬೆಳಗಿಸು. ಯಾಕೆ ಕತ್ತಲನ್ನು ದೂಷಿಸ್ತೀಯ ನೀನು? ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಈ ಪ್ರಪಂಚನೇ ಸರಿ ಇಲ್ಲ ಅಂತ ಮಾತನಾಡ್ತಾ ಇರ್ತೀಯ. ನೀನು ಸರಿ ಇದೆಯಾ? ನೀನು ಸರಿ ಹೋಗು. ನೀನು ಸರಿ ಹೋಗ್ತೀಯ ಅಂತ ಹೇಳಿದ್ರೆ ಅದು ನಿನ್ನಿಂದ ಆರಂಭ ಆಗಲಿ ಆ ಜ್ಯೋತಿ, ಆ ಬೆಳಕು ಅನ್ನೋಂಥದ್ದು ಜಾರ್ಜ್ ಬರ್ನಾಡ್ ಶಾ ಹೇಳ್ತಾರೆ. ಇವೆಲ್ಲವೂ ಸಹ ಬದುಕಿನ ಪಾಠಗಳು. ಬದುಕು ಯಾವತ್ತೂ ಸರಳವಾಗಿದ್ದರೆ ಸುಖವಾಗಿರುತ್ತೆ. ಇಷ್ಟೇ. ಯಾಕೆ ಶಿವ ನಮಗೆ ಯಾಕೆ ತುಂಬ ಇಷ್ಟ ಆಗುತ್ತೆ ಅಂದರೆ ಆತ ಸರಳವಾಗಿರ್ತಾನೆ,
ತುಂಬ ಸುಖವಾಗಿರ್ತಾನೆ. ಮತ್ತು ಆತ ಅಷ್ಟೊಂದು ಬುದ್ಧಿವಂತನಲ್ಲ. ಯಾಕೆ ಬುದ್ಧಿವಂತನಲ್ಲ ಅಂತ ಹೇಳ್ತೀನಿ ಅಂದರೆ, ಬುದ್ಧಿವಂತರೆಲ್ಲರೂ ಸಹ ಈ ನೆಲಕ್ಕೆ ಅಪಾಯವೇ. ಯಾರು ದಡ್ರಿದ್ದಾರೆ, ಯಾರು ಅಮಾಯಕರಿದ್ದಾರೆ, ಯಾರು ಪ್ರಾಪಂಚಿಕ ಜ್ಞಾನವನ್ನು ಬೆಳೆಸ್ಕೊಂಡಿಲ್ವೋ ಅವರು ನಿಜವಾಗ್ಲೂ ಶ್ರೇಷ್ಠರು. ಏನು ಸರ್ ಈ ಥರ ಹೇಳ್ತೀರಾ? ಖಂಡಿತ. ನಾವು ಬೆಳಗ್ಗೆ ಕಾಲೇಜ್ ಬರೋಕ್ಕೆ ಅಥವಾ ಡ್ಯೂಟಿಗೆ ಹೋಗೋಕ್ಕೆ ಮೊದಲು ಕಸ ಗುಡ್ಸಾಕಿರ್ತಾರೆ ಜಲಗಾರರು. ಕಸ ಗುಡಿಸಿರ್ತಾರಲ್ಲ, 1 ದಿನ 2 ದಿನ 3 ದಿನ ಕಸ ಗುಡಿಸ್ತಾ ಇರಲಿ ಸಿಟಿಗಳಲ್ಲಿ ಹೇಗಿರುತ್ತೆ? ತುಂಬ ಅಸಹ್ಯವಾಗಿರುತ್ತೆ. ಕಾರ್ಪೊರೇಷನ್ ಅವ್ರನ್ನ, ನಗರಸಭೆಯವ್ರನ್ನ, ಪುರಸಭೆಯವ್ರನ್ನ ಬೈಕೊಳ್ತೀವಿ. ಯಾಕೆ ನಾವು ಬರೋದಕ್ಕಿಂತ ಮೊದಲೇ ಎದ್ದು ಅವರು ತಮ್ಮ ಕಾಯಕವನ್ನು ಮಾಡಿರ್ತಾರೆ. ಕಸ ಗುಡಿಸೋರು, ನಮ್ಮ ಚಪ್ಪಲಿ ಹರಿದೋದ್ರೆ ಚಪ್ಪಲಿಯನ್ನು ಹೊಲಿದ್ಕೊಡೋರು, ಅಥವಾ ನಮ್ಮ ಬಟ್ಟೆಗಳನ್ನು ಹೊಲಿದ್ಕೊಡುವಂಥ ದರ್ಜಿಗಳು, ಅಥವಾ ಕುಂಭವನ್ನು ಮಾಡುವಂಥ ಕುಂಬಾರರು, ಅಥವಾ ಕುರಿನ ಮೇಯಿಸುವಂಥ ಕುರುಬರು, ಅಥವಾ ಗೋವುಗಳನ್ನು ಮೇಯಿಸುವಂಥ ಗೊಲ್ಲರು. ಮೂಲ ಉದ್ಯೋಗಗಳನ್ನು ಯಾರು ಮಾಡ್ತಾ ಇದ್ದಾರೆ, ಆ ಮೂಲ ಉದ್ಯೋಗಗಳನ್ನು ಮಾಡ್ತಾ ಇರೋರು ನಿಜವಾಗಲೂ ಯಾರೂ ಸಹ ಅಪಾಯ ಅಲ್ಲ. ಕೃಷಿ ಮಾಡುವಂಥ ಕೃಷಿಕರು ನೋಡಿ, ಅವ್ರು ಬೆಳಗ್ಗೆ ಎದ್ದು ಹೇಳ್ತಾರೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಬುದ್ಧಿವಂತರು ಏನು ಮಾಡ್ತಾರೆ? ಅವನು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಸರಿ ಇಲ್ಲ ಅನ್ನೋ ಪದವನ್ನು ಹೇಳ್ತಾರೆ ಹೊರತು ಯಾವುದು ಸರಿ ಅಂತ ಪಾಸಿಟಿವ್ ಆಗಿ ನೋಡಲ್ಲ. ಅದಕ್ಕೆ ನಮ್ಮಲ್ಲಿ ಈ ಸಕಾರಾತ್ಮಕವಾದ ಆಲೋಚನೆಗಳು ಬೆಳಿಬೇಕಾಗಿದೆ. ನೀವು ಅಷ್ಟೇ, ನಾನು ಓದಿಲ್ಲ ಅನ್ನೋದು ಬೇಡ, ಓದ್ತಾ ಇದ್ದೀನಿ, ನನಗೆ ನೆನಪಿದೆ, ನಾನು ಚೆನ್ನಾಗಿ ಓದ್ತೀನಿ, ಒಳ್ಳೆ ಸ್ಕೋರ್ ಮಾಡ್ತೀನಿ, ಚೆನ್ನಾಗಿ ಬದುಕ್ತೀನಿ, ನನ್ನ ಒಂದು ಪ್ರಪಂಚ ಇದು ಹೀಗೆ ಇರುತ್ತೆ, ಒಂದು ಒಳ್ಳೆ ಪುಸ್ತಕಗಳನ್ನು ಓದ್ತೀನಿ, ಇದು ಪಾಸಿಟಿವ್ ಆಗಿ ಬರಲಿ. ಕಾಲೇಜ್ ಚೆನ್ನಾಗಿದೆ, ಉಪನ್ಯಾಸಕರು ಚೆನ್ನಾಗಿದ್ದಾರೆ, ಪ್ರಪಂಚ ಚೆನ್ನಾಗಿದೆ, ಕಾಡು ಚೆನ್ನಾಗಿ, ಎಲ್ಲ ಚೆನ್ನಾಗಿದೆ ಅಂದ್ಕೊಂಡೋಗಿ ರೈಟ್ ಹಾಕ್ಕೊಂಡು ಹೋಗಿ. ನೀವು ರೈಟ್ ಹಾಕ್ಕೊಂಡು ಹೋದರೆ ಪ್ರಪಂಚ ಚೆನ್ನಾಗಿರುತ್ತೆ. ನಾವು ಏನಾದರೂ ಇಂಟು ಹಾಕ್ಕೊಂಡು ರಾಂಗು ಅಂದ್ಕೊಂಡು ಹೋದರೆ ಪ್ರಪಂಚ ಚೆನ್ನಾಗಿರೋದಿಲ್ಲ. ಸಾಹಿತ್ಯ ಏನು ಹೇಳುತ್ತೆ ಅಂದರೆ, ಚೆನ್ನಾಗಿರುವಂಥ ಪ್ರಪಂಚವನ್ನು ನಮಗೆ ತೋರಿಸ್ತಾ ಇರುತ್ತೆ. ನಾವು ಅದನ್ನೇ ನೋಡಬೇಕು. ಯಾರೂ ಸರಿ ಇಲ್ಲ ಅಂತ ಹೇಳೋದೇ ಬೇಡ, ಎಲ್ಲರೂ ಸರಿ ಇದ್ದಾರೆ. ನಾವು ನೋಡುವಂಥ ನೋಟ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ಈ ಕಾಡಲ್ಲಿ ನೀವು ಇಷ್ಟು 7 ದಿನಗಳು 6 ದಿನಗಳು 7 ದಿನಗಳು ಇರ್ತೀರಾ ಅಂತ ಹೇಳಿದ್ರೆ ಪೂರ್ತಿಯಾಗಿ ಓಡಾಡಬೇಕಾಗಿತ್ತಲ್ಲ. ನಿಮ್ಗೆ ಇನ್ನೊಂದು ಅವಕಾಶ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ನಿಮಗೊಂದು ಸುವರ್ಣಾವಕಾಶ ಇದೆ. ಬೆಂಗಳೂರಂಥ ಮಹಾನಗರದಲ್ಲಿ ಆಕಾಶವನ್ನು ನೋಡೋಕ್ಕೂ ಕಷ್ಟ. ಮೊದಲು ಆಕಾಶ ನೋಡೋಕ್ಕೆ ನೂಕುನುಗ್ಲ ಅಂತ ಇದ್ರು. ಈಗ ಆಕಾಶ ನೋಡೋದು, ಸೂರ್ಯೋದಯ ನೋಡೋದು, ಸೂರ್ಯಾಸ್ತ ನೋಡೋದು ಕನಸುಗಳಾಗೋಗಿ. ನೀವು ದಿನಾ ಇಲ್ಲಿ ಸೂರ್ಯೋದಯ ನೋಡ್ಬೋದು, ಸೂರ್ಯಾಸ್ತ ನೋಡ್ಬೋದು, ನಿಮ್ಮ ಪ್ರಾಣಾಯಾಮಗಳು ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು. ಪ್ರಕೃತಿ ಮಡಿಲಲ್ಲಿ ನೀವಿದ್ದೀರ. ನಿಮ್ಮ ಬದುಕಿನಲ್ಲಿ ನೀವು ಮರೆಯಲಾರದ ಒಂದು ದಿನಗಳು ಅಂದರೆ ಇದೆ. ನಿಮ್ಗೆ ಇವಾಗ ಗೊತ್ತಾಗಲ್ಲ. ಸುಮಾರು ವರ್ಷಗಳಾದಮೇಲೆ ಕೋಲಾರ ಜಿಲ್ಲೆಯಲ್ಲಿ ಆದಿಮ ಅಂತ ಒಂದು ಬೆಟ್ಟ ಇತ್ತು. ಆದಿಮದಲ್ಲಿ ಇಷ್ಟು ದಿನಗಳಿದ್ವಿ ಅಂಥೇಳಿ ನಿಮ್ಮ ಮಕ್ಕಳಿಗೆ ಹೇಳ್ತೀರ. ಇದು ಸತ್ಯ, ಈಗ ಅನ್ಸಲ್ಲ. ಅದಕ್ಕೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿ ಅಂತಾನೆ ಕವಿ. ಅನುಭವ ಸವಿಯಲ್ಲ, ಅದು ನೆನಪಿಸ್ಕೊಳ್ತೀವಲ್ಲ ಅದು ಸವಿಯಾಗಿರುತ್ತೆ, ಸಿಹಿಯಾಗಿರುತ್ತೆ ಕ್ಷಣಗಳು ಅಂತೇಳಿ. ಇವೆಲ್ಲವೂ ಸಹ ಸಾಹಿತ್ಯದ ಅಂಶಗಳು. ನಾನು ಹೆಚ್ಚು ಮೊನ್ನೆನೇ ಒಂಚೂರು ಮಾತಾಡ್ಬಿಟ್ಟು ಹೋಗಿದ್ದೀನಿ. ಈಗ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ನೀವೆಲ್ಲ ಹೋಗುವಂಥ ಮೂಡಲ್ಲಿರ್ತೀರ. ಏನೇ ಹೋದರೂ ಸಹ ಈ ಒಂದು ಪ್ರದೇಶ ಇದೆಯಲ್ಲ, ನೀವು ಮತ್ತೆ ಸಿಗಲ್ಲ. ನೀವು ನಿಜವಾಗ್ಲೂ ಪುಣ್ಯವಂತರು. ಈ ಜಾಗಕ್ಕೆ ಬಂದು ಈ ಒಂದು ಪ್ರದೇಶದಲ್ಲಿ ನೀವು 6 ದಿನ 7 ದಿನ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮೊದಲು ಆ ಸಂಸ್ಥೆಗೆ ನೀವು ಋಣಿಯಾಗಿರ್ತೀರ. ಬರೀ ಆ ಪ್ರಪಂಚದಲ್ಲಿ, ನಗರ ಪ್ರಪಂಚದಲ್ಲಿ ಸಿಕ್ಕಾಕ್ಕೊಂಡು ಬೆಳಗ್ಗೆ ಎದ್ದೊಳೋದು, ಕಾಲೇಜ್ಗೆ ಹೋಗೋದು, ಕಾಲೇಜಿಂದ ಮನೆಗೆ ಬರೋದು, ಟಿ ವಿ ನೋಡೋದು, ಮೊಬೈಲು, ಇದೇ ಪ್ರಪಂಚ ಆಗಿರುವಂಥ ಸಮಯದಲ್ಲಿ ಅದರ ಆಚೆಗೆ ಇನ್ನೊಂದು ಪ್ರಪಂಚ ಇದೆ ಅನ್ನೋಂಥದ್ದು ನಿಮಗೆ ಗೊತ್ತಾಗಿರುತ್ತೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಇನ್ನೊಂದು 10 ವರ್ಷ ಆದಮೇಲೆ ಗೊತ್ತಾಗುತ್ತೆ. ನಾನು ಇಂಥ ಜಾಗಕ್ಕೆ ಹೋಗಿದ್ದೆ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಸಿಹಿಯಾದ ನೆನಪುಗಳು. ಅದಕ್ಕೆ ಈ ಸಿಹಿಯಾದ ನೆನಪುಗಳು ನೀವು ಇಟ್ಕೊಂಡು ಒಳ್ಳೆಯ ಮನಸ್ಸುಗಳನ್ನು ರೂಪಿಸ್ಕೊಂಡು ಸರಳವಾಗಿ ಬದುಕಿ ಅಂತ ಹೇಳ್ತಾ, ನಿಶ್ಮಿತಾ ಅವರು ಮಾತಾಡ್ತಾ ಇದ್ರು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಆಮೇಲೆ ಮೊದಲನೇ ದಿನನೇ ನೋಡಿದೆ ತುಂಬ ಕ್ರಿಯಾತ್ಮಕವಾಗಿ ತೊಡಗಿಸ್ಕೊಂಡಿದ್ರು. ಅವರಿಗೆ ಒಂದು ಪುಸ್ತಕವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ದಯಮಾಡಿ ಬನ್ನಿ.
ಇನ್ನೂ ಚೆನ್ನಾಗಿ ತೊಡಗಿಸ್ಕೊಳ್ರಿ. ಸರಿ. ಆಮೇಲೆ ನಮ್ಮ ಚಂದ್ರು ಸಾರು ನಮಗೆ ತುಂಬ ಚಂದ್ರು ಸಾರು ನಮ್ಗೆ ಆತ್ಮೀಯರು. ನಮಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಸುನೀಲ್ ಸರ್ ಮತ್ತು ಸ್ನೇಹಿತರು. ನನ್ನ ಪರವಾಗಿ, ಕೋಲಾರ ಜಿಲ್ಲೆ ಪರವಾಗಿ ಅವರಿಗೆ ಒಂದು ಪುಸ್ತಕವನ್ನು ಕೊಟ್ಟು ನನ್ನ ನೆನಪನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ವಿದ್ಯಾರ್ಥಿಗಳೇ, ಇದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಎಲ್ಲ ಸೇರಿ ಮಾಡಿದ್ದೀರಾ ಅನಿಸುತ್ತೆ. ತುಂಬ ಸಂತೋಷ. ತುಂಬ ಒಳ್ಳೆಯ ಕಲೆ ಇದೆ. ಹರಿಹರನ ರಗಳೆ ಇದೆ, ಪುಷ್ಪ ರಗಳೆ ಅಂತ. ಹರಿಹರ ಕವಿ 12ನೇ ಶತಮಾನದಲ್ಲಿ ಶಿವನ ಭಕ್ತ ಆತ. ರಾಘವಾಂಕ ಮತ್ತು ಹರಿಹರ ಭಾವ ಭಾಮೈದರು ಅಂತೇಳಿ. ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬರೆದಿದ್ದಾರೆ. ಸತ್ಯವೆಂಬುದೇ ಹರ, ಹರನೆಂಬುದೇ ಸತ್ಯ. ಶಿವ ಮತ್ತು ಸತ್ಯ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳ್ತಾರೆ ರಾಘವಾಂಕನ ಕಾವ್ಯ. ಹರಿಶ್ಚಂದ್ರ ಕತೆ ಗೊತ್ತಲ್ಲ ನಿಮಗೆ? ಸತ್ಯ ಹರಿಶ್ಚಂದ್ರ ರಾಜ್ಕುಮಾರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಹರಿಹರ ರಗಳೆಯಲ್ಲಿ ಹೇಳ್ತಿರ್ತಾನೆ, ಪುಷ್ಪರಗಳೆ ಅಂತ ಬರುತ್ತೆ. ಒಂದು ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ ಪುಷ್ಪಗಳ ಬಗ್ಗೆ. ಏನು ಅಂದರೆ ಆತ ತುಂಬ ಪ್ರಾಮಾಣಿಕ ಭಕ್ತ. ಏನು ಸರ್ ಪ್ರಾಮಾಣಿಕ ಭಕ್ತ ಅಂದರೆ ಏನು ಅನ್ಬೋದು. ಅಪ್ರಾಮಾಣಿಕ ಭಕ್ತರು ಇರ್ತಾರೆ, ಬೂಟಾಟಿಕೆ ಭಕ್ತರು ಇರ್ತಾರೆ. ಏನು ಅಂದರೆ ಸುಮ್ಮನೆ ನಾನು ಭಕ್ತ ಅಂತ ತೋರಿಸ್ತಾರೆ. ಅದು ಜಾಸ್ತಿ ಜನ ಇರ್ತಾರೆ ಬಿಡ್ರಿ. ಭಕ್ತಿ ಯಾವತ್ತು ಮನಸ್ಸಲ್ಲಿರ್ತದೆ, ಅದು ಹೊರಗಡೆ ತೋರಿಸೋದಲ್ಲ. ಆತ ದಿನಾ ಬೆಳಗಿನ ಜಾವ ಎದ್ದೇಳೋದು, ಇಂಥ ಕಾಡಿಗೆ ಹೋಗೋದು, ಒಂದೊಂದು ಗಿಡದ ಹತ್ರ ಒಂದೊಂದು ಮರದ ಹತ್ರ ಹೋಗೋದು, ಬೇಡ್ಕೊಳ್ಳೋದು. ಈ ಥರ ಶಿವನನ್ನ ಪೂಜೆ ಮಾಡಬೇಕಾಗಿದೆ, ದಯಮಾಡಿ ಆ ಪೂಜೆಗೆ ಹೂವನ್ನು ಕೊಡಿ ಅಂತ ಬೇಡ್ಕೊಂಡು ಹೂವನ್ನು ನಿಧಾನವಾಗಿ ಗಿಡದಿಂದ ಬಿಡಿಸ್ಕೊಳ್ಳೋದು. ನಿಧಾನವಾಗಿ. ನಾವೇನು ಮಾಡ್ತೀವಿ? ಆಮೇ ಹೋಗ್ಬಿಟ್ಟು ಹೂ ಕಿತ್ಕೊಂಡು ಬಾ, ಹೂ ಕಿತ್ಕೊಂಡು ಬಾ ಅನ್ನೋ ಪದ ನೋಡಿ ಎಷ್ಟು ಫೋರ್ಸ್ ಆಗಿದೆ. ಕಿತ್ಕೊಂಡು ಬಾ ಅಂದ್ರೆ ಏನದು? ಕಸಿತ್ಕೊಂಡು ಬರೋದು ಅಂತ. ಅವರ ಆಸ್ತಿ ಅದು ನಮ್ಮ ಆಸ್ತಿ ಆಗ್ಬಿಡ್ಬೇಕು ಅಂತ. ಇನ್ನೂ ಕೆಲವರು ಹೂ ಕೊಯ್ಕೊಂಡು ಬಾ ಅಂತಾರೆ. ಹೂ ಕೊಯ್ಕೊಂಡು ಬಾ ಅಂತ. ಕೊಯ್ಯೋದು ಬೇರೆಯವರು, ಕಟುಕರು ಕೊಯ್ಯೋದು. ಹೂ ಬಿಡಿಸ್ಕೊಂಡು ಬಾ, ಹೂ ಬಿಡಿಸ್ಕೊಂಡು ಬಾ, ಇದು ಸ್ವಲ್ಪ ಮೇಲೆ ಬಿಡಿಸ್ಕೊಂಡು ಬರೋದು. ಆದರೆ ಹರಿಹರ ಹೇಳ್ತಾನೆ, ಒಂದೊಂದು ಗಿಡದ ಹತ್ರ ಹೋಗ್ಬಿಟ್ಟು ಅದಕ್ಕೆ ನೋವಾಗದ ರೀತಿಯಲ್ಲಿ ಅದನ್ನು ಪ್ರೀತಿಯಿಂದ ಗಿಡವನ್ನು ಮಾತಾಡಿ ಅದರಿಂದ ಆ ಹೂವನ್ನು ಬಿಡಿಸ್ಕೊಂಡು ಮೆತ್ತಗೆ ಶಿವನ ಪಾದಕ್ಕೆ ಅರ್ಪಿಸ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ತುಂಬ ಚೆನ್ನಾಗಿದೆ. ಮಾಡಿಕೊಟ್ಟಿದ್ದೀರಾ. ಯಾರು ಇದನ್ನು ಮಾಡಿದ್ದೀರೋ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇದೆಲ್ಲ ಕಲೆ, ಎಲ್ಲರಿಗೂ ಆ ಕಲೆ ಬರೋಲ್ಲ. ಯಾವ ಸಣ್ಣ ಕೆಲಸ ಮಾಡಿದ್ರು ಅದನ್ನು ಚೆನ್ನಾಗಿದೆ ಅಂದರೆ ಒಪ್ಕೊಳ್ಳೋದು ನಮ್ಮ ದೊಡ್ಡ ಗುಣ ಆಗಬೇಕು. ಎಷ್ಟು ಮಾತ್ರ ಇದು ಅಂತೀವಿ, ಮಾಡಿದ್ರೆ ಗೊತ್ತಾಗುತ್ತೆ. ಮನಸ್ಸು ಬರಬೇಕು, ಯಾವುದಕ್ಕೂ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಬರಬೇಕು. ಇದೆಷ್ಟು ಮಾತ್ರ ಅಂತ ಅನ್ಬೋದು, ಆದರೆ ಅದನ್ನು ಮಾಡೋದಕ್ಕೊಂದು ಮನಸ್ಸು ಬರಬೇಕು. ಅದೊಂದು ಕಲೆ, ಯಾವುದು ಅಷ್ಟೇ. ಆ ಕಲೆಯನ್ನು ಯಾರು ರೂಢಿಸ್ಕೊಳ್ತಾರೋ ಅವರು ಬದುಕನ್ನು ರೂಪಿಸ್ಕೊಳ್ತಾರೆ ಅಂತ. ಆ ದೃಷ್ಟಿಯಲ್ಲಿ ಇದರ ಪರವಾಗಿ ಅವರಿಗೆ ಮತ್ತು ನಮ್ಮ ವೀರಭದ್ರ ಸಾರು ಮತ್ತು ಚಂದ್ರು ಸಾರು ಎಲ್ಲ ಸಹ ಇಲ್ಲಿ ಅವರು ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ನೀವು ನಿಮ್ಮ ತಂದೆ ತಾಯಿನ ಬಿಟ್ಟಿದ್ದೀರಾ, ಅದಕ್ಕಿಂತ ದೊಡ್ಡದಾಗಿ ಟಿ ವಿನ ಬಿಟ್ಟಿದ್ದಾರೆ. ಟಿ ವಿನೇ ಪ್ರಪಂಚ ಅಲ್ಲ, ಇದಕ್ಕೆ ದಯಮಾಡಿ ಗಮನಿಸಿ. ಟಿ ವಿನೇ ಪ್ರಪಂಚ ಅಲ್ಲ. ಈಗ ಟಿ ವಿ ಔಟ್ಡೇಟ್ ಆಗೋದು, ಅದನ್ನು ಯಾರೂ ನೋಡಲ್ಲ. ಮೊದಲು ಟಿ ವಿ ಪ್ರಪಂಚ ಇಲ್ಲದೇ ಇದ್ದಾಗ ಆಚೆ ಜನ ಓಡಾಡ್ತಾ ಇದ್ರು ಜಾಸ್ತಿ, ಬೀದಿಗಳಲ್ಲಿ ಜಗಳನೂ ಆಡ್ತಾಯಿದ್ರು, ಕೆಟ್ಟ ಕೆಟ್ಟ ಪದಗಳು ಬಳಸ್ತಾ ಇದ್ರು. ನಮಗೆಲ್ಲೂ ಕೆಟ್ಟ ಪದಗಳೇ ಕೇಳಿಸಲ್ಲ, ಇವರು ಜಗಳಗಳು ಕೇಳಿಸಲ್ಲ. ಹಳ್ಳಿಗಳಲ್ಲಿ ಜುಟ್ಟುಗಳು ಇಟ್ಕೊಂಡು ಗಲ್ಲಪಟ್ಟಿ ಇಟ್ಕೊಂಡು ಜಗಳ ಆಡ್ತಾ ಇದ್ರು. ಅದೊಂದು ರಸಭರಿತವಾದ ದೃಶ್ಯಗಳು ನಮಗೆ. ಆಹಾ, ಇನ್ನೂ ಶುರುವಾಗಿಲ್ವೇ ಜಗಳಗಳು ಅಂತ. ಈಗ ಕೊಲೆಗಳಾದರೂ ಜನ ಆಚೆ ಯಾರು ಅಂತ ನೋಡಲ್ಲ, ಬೆಳಗ್ಗೆ ಗೊತ್ತಾಗುತ್ತೆ ಕೊಲೆ ಆಯ್ತಂತೆ ಅಂತೇಳಿ. ಯಾಕೆಂದ್ರೆ ಎಲ್ಲ ಟಿ ವಿ ಪರದೆ ಮುಂದೆ ಕೂತ್ಕೊಳ್ತಾ ಇದ್ರು. ಒಂದು ದೊಡ್ಡ ದೊಡ್ಡ ಟಿ ವಿ ಬರ್ತಾ ಇತ್ತು, ಒತ್ಕೊಂಡು ಬರ್ತಾ ಇದ್ದಿದ್ದು ಅದನ್ನು ಮೋಸ್ಟ್ಲಿ ಗಮನಿಸೋದು. ದೊಡ್ಡ ದೊಡ್ಡ ಟಿ ವಿ. ಆವಾಗ ಜನ ಸಣ್ಣಕ್ಕಿರ್ತಾ ಇದ್ರು, ಕಾರ್ಮಿಕರು. ಈಗ ಸಣ್ಣ ಟಿ ವಿ, ಜನ ದಪ್ಪಕ್ಕಾಗೋಗಿದ್ದಾರೆ.
ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದೆ ನೋಡಿ. ಪ್ರಪಂಚನೇ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದೆ. ಆಮೇಲೆ ಈಗ ವಾಟ್ಸಪ್ ಇನ್ನೊಂದು ಮತ್ತೊಂದು ಬೇರೆ ದೇಶಗಳ ಮುಂದುವರೆದ ದೇಶಗಳೆಲ್ಲ ಔಟ್ಡೇಟ್ ಆಗೋಗಿದೆ. ಅವೆಲ್ಲ ಕೊನೆಗೆ ಉಳ್ಕೊಳ್ಳೋದು ಒಂದೇ, ಜನಪದ ಸಾಹಿತ್ಯ. ಜನಪದ ಸಾಹಿತ್ಯ ಒಂದೇ ಉಳ್ಕೊಳ್ಳೋದು. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿಯಮ್ಮ ತಿಟ್ಟೆತ್ತಿ ತಿರುಗಿ ನೋಡ್ಯಾಳ. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿಯಮ್ಮ ತಿಟ್ಟೆತ್ತಿ ತಿರುಗಿ ನೋಡ್ಯಾಳ. ನಾಳೆ ಇದೆ ಕೆಲಸ ನಿಮ್ದಾಗೋದು. ಹೆಣ್ಮಗಳು ಮನೆಗೆ ಬಂದಿದ್ದಾಳೆ, ತಿಂಗಳಾನ್ಗಟ್ಲೆ ಇದ್ದಾಳೆ, ಮಗು ಆಯಿತು. ಮಗು ಒಂದು ತೊಟ್ಲು, ಒಂದು ಎಮ್ಮೆ. ಆ ತಾಯಿ ಹಾಲನ್ನು ಚೆನ್ನಾಗಿ ಕುಡಿದ್ರೆ ಮಗುಗೆ ಹಾಲಾಗುತ್ತೆ. ನೋಡಿ ಎಂತಹ ಕಾನ್ಸೆಪ್ಟ್ಗಳಿದೆ. ಆ ಪರಿಕಲ್ಪನೆಗಳು ಅದ್ಭುತವಾಗಿರುವಂಥದ್ದು. ಒಂದು ಎಮ್ಮೆ ಕೊಟ್ಟು, ಒಂದು ತೊಟ್ಲು ಕೊಟ್ಟು, ಆ ಒಂದು ಹೆಣ್ಮಗಳಿಗೆ ಹಸಿರು ಸೀರೆ ಉಡಿಸಿ ಕಳಿಸ್ತಾ ಇದ್ದಾರಂತೆ. ಆ ಹೆಣ್ಮಗು ಹೋಗುವಾಗ ದಿಣ್ಣೆ ಹತ್ತುತ್ತಾ ಇದ್ದಾಳೆ. ದಿಣ್ಣೆ ಹತ್ಬಿಟ್ಟು ಮತ್ತೆ ತಿರುಗಿ ನೋಡ್ತಾಳೆ ಅಂತ, ಅಮ್ಮ ಅಪ್ಪ ಹೋಗಿ ಬರ್ತೀನಿ ಅಂತ. ಯಾಕೆ ಅಂದರೆ ಅದು ಬಾಂಧವ್ಯ, ಅದೇ ಬದುಕು. ಈ ಅಟ್ಯಾಚ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಬದುಕುಗಳು ರಸಮಯವಾಗೇ ಇರಲ್ಲ. ಮೆಕ್ಯಾನಿಕಲ್ ಲೈಫ್ ಅಂತೀವಲ್ಲ, ಯಾಂತ್ರಿಕ ಬದುಕುಗಳಾಗುತ್ತವೆ. ನಿಮ್ಮದು ಅದೇ ನಾಳೆ ಈ ಈ ಆದಿಮನ ಬಿಟ್ಟು ಹೋಗ್ತಾ ಇದ್ದೀವಲ್ಲ, ಇದೊಂದು ಎಂತಹ ಸುಸಮಯಗಳು, ಎಂತಹ ಗಳಿಗೆಗಳು ಅಂತ ಯಾರಿಗನ್ಸುತ್ತೋ ಅವರೇ ಮನುಷ್ಯರು, ಅವರೇ ಮನುಷ್ಯರು. ಸದ್ಯಕ್ಕೆ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬಿಡೋಣ ಅಂತಂದರೆ ಅವರಿಗೆ ಅಟ್ಯಾಚ್ಮೆಂಟ್ಸ್ ಇಲ್ಲ. ತಾಯಿ, ತಂದೆ, ಬಂಧುತ್ವ, ಮನುಷ್ಯನ ಜೊತೆ ಸಂಬಂಧಗಳೇ ಇರಲ್ಲ. ನೀವು ನೋಡಿ, ಯಾರಾದರೂ ನೆಂಟರು ಬಂದಿರ್ತಾರೆ, ಅಕ್ಕ ಬಂದಿರ್ತಾರಲ್ವ, ಬಸ್ಸಲ್ಲಿ ಕಾರಲ್ಲಿ ಹೋಗೋವಾಗೂ ಅವ್ರು ಹೋಗೋವರೆಗೂ ಟಾಟಾ ಮಾಡ್ತಾ ಇರ್ತೀವಿ. ವಾರ 15 ದಿನ ಮನೇಲಿ ಇದ್ರು ಅಲ್ಲಿಂದ ಹಂಗೋಗೋವರೆಗೂ ಹಿಂಗೆ ಅಂತ ಇರ್ತೀವಿ. ಬೇರೆ ದೇಶಗಳಲ್ಲಿ ಇಲ್ಲಿಲ್ಲ, ಈ ಥರದ್ದೆಲ್ಲ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಇದು. ಯಾಕೆಂದರೆ ಇದು ಜನಪದ ಭೂಮಿ, ಇದು ಜನಪದ ಭೂಮಿ, ಇದು ಮನುಷ್ಯ ವರ್ಗ ಇದ್ದಿದ್ದು. ಮನುಷ್ಯ ಒಂದೇ ತಾನೊಂದೇ ವಲಂ ಅಂತ. ಮನುಷ್ಯ ಒಂದೇ ಶ್ರೇಷ್ಠವಾದದ್ದು, ಇನ್ಯಾವುದೂ ಅಲ್ಲ. ಈ ಭೂಮಿಗೆ ಆ ತಾಕತ್ತಿದೆ. ಆ ತಾಕತ್ತು ಎಲ್ಲಿಂದ ಬಂದಿದೆ ಅಂದರೆ ನಮ್ಮ ಹಿರಿಯರಿಂದ. ಹಿರಿಯರನ್ನ ನೆನೆಸ್ಕೊಳ್ತಾರೆ ಇದ್ರೆ ನಾವು ಬದುಕೇ ಇಲ್ಲ. ಅದಕ್ಕೆ ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿಯಮ್ಮ ತಿಟ್ಟೆತ್ತಿ ತಿರುಗಿ ನೋಡ, ದಿಣ್ಣೆ ಹತ್ತಿ ಇನ್ನೊಂದ್ಸಲಿ ನೋಡ್ತಾನೆ. ನೀವು ಡೌನ್ಗೆ ಹೋಗ್ಬಿಟ್ಟು ನಾಳೆ ಮತ್ತೆ ಈ ಕಡೆ ತಿರುಗಿ ನೋಡ್ತೀರ, ಆದಿಮಾನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಯಾರು ಆ ಥರ ನೋಡ್ತೀರೋ ಅವರೇ ನಿಜವಾಗಲೂ ಸಹ ರಸಿಕರು, ಈ ಭೂಮಿಗೆ ಬೇಕಾಗಿರೋರು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ವಚನ ಸಾಹಿತ್ಯದಿಂದ ಪ್ರಾರಂಭ ಮಾಡಿ ನಂತರ ಜನಪದ ಸಾಹಿತ್ಯ ಒಂದು ಸಂಕ್ಷಿಪ್ತವಾದಂಥ ಒಂದು ವಿವರಣೆಯನ್ನು ನೀಡಿದಂತಹ ಸರ್ಗೆ ಧನ್ಯವಾದಗಳು. ಎರಡನೇ ವಿಶೇಷ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಹರೀಶ್ ಸರ್ ಅವರು ವಿದ್ಯಾರ್ಥಿಗೆ ಕೆಲವೊಂದು ಹಿತನುಡಿಗಳನ್ನು ಹೇಳಬೇಕಂತ. ಎಲ್ಲರಿಗೂ ನಮಸ್ಕಾರ. ಬಹುಶಃ 6 ದಿವಸದಿಂದ ಈ ಒಂದು ವಾತಾವರಣದಲ್ಲಿ ನೀವೆಲ್ಲ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಚೆನ್ನಾಗಿ. ಸರು ತುಂಬ ಒಂದು ವಿಶೇಷವಾಗಿ ತುಂಬ ವಿವರವಾಗಿ ಕೆಲವೊಂದೊಂದು ವಿಷಯಗಳ ಬಗ್ಗೆ ಎಲ್ಲ ಹೇಳಿದ್ರು, ಕನ್ನಡ ಸಾಹಿತ್ಯದ ಬಗ್ಗೆ. ನಾನು ಅಷ್ಟೊಂದು ಡೀಪಾಗಿ ಹೋಗದೇ ಇದ್ರು, ಸ್ವಲ್ಪ ನಿಮ್ಗಳಿಗೆ ಈಗ ಒಂದು ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ಇಂಟ್ರ್ಯಾಕ್ಟಿವ್ ಸೆಷನ್ ಆಗಿ ಇಟ್ಕೊಂಡ್ರೆ ಬಹುಶಃ ನಿಮಗೂ ಒಂದು ಚೇಂಜ್ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ನಾನು ಒಬ್ಬನೇ ಮಾತಾಡೋದಕ್ಕಿಂತ ಎಲ್ಲರೂ ಇನ್ವಾಲ್ವ್ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದಂಥ ಇಂಡೋ ಏಷ್ಯನ್ ಅಕಾಡೆಮಿಯ ಆಡಳಿತ ವರ್ಗ, NSSನ ಶಿಬಿರಾಧಿಕಾರಿಗಳು, ಶಿಬಿರಾರ್ಥಿಗಳು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ನನ್ನ ನಮಸ್ಕಾರಗಳನ್ನ ಹೇಳಕ್ಕೆ ಬಯಸ್ತೀನಿ. ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಗುರುಗಳಾದಂಥ
ಶ್ರೀ ಜೆ ಜಿ ನಾಗರಾಜ್ ಸರ್ ಅವ್ರಿಗೆ ಒಂದು ವಿಶೇಷವಾದಂತಹ ಒಂದು ನಮಸ್ಕಾರಗಳನ್ನು ಹೇಳಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ನೀವು ಇವಾಗೆಲ್ಲರೂ ಡಿಗ್ರಿ ಓದ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ನಾನು PUC ಮಾಡ್ತಿರೋಂಥ ಟೈಮಲ್ಲಿ ನನಗೆ ಕನ್ನಡ ಮೇಷ್ಟ್ರ್ ಆಗಿರ್ತಕ್ಕಂಥವ್ರು ನಮ್ಮ ಜೆ ಜಿ ನಾಗರಾಜ್ ಸರ್. ಅವಾಗ ನಾನು ಅವ್ರ ಕ್ಲಾಸ್ನಲ್ಲಿ ಅವ್ರು ಪಾಠ ಮಾಡ್ತಾಯಿದ್ರು, ನಾನು ಈ ಥರ ನಿಮ್ಮ ಥರ ಅವ್ರ ಪಾಠ ಕೇಳ್ತಾ ಇದ್ದೆ. ಇವಾಗ ಬದಲಾದ ಸಮಯದಲ್ಲಿ ಅವರ ಒಂದು ಸರಿಸಮಾನವಾಗಿ ವೇದಿಕೆ ಹಂಚ್ಕೊಳ್ಳೋ ಅಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಅವಕಾಶನ ಪಡ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಕೊಟ್ಟಿದ್ದಾರೆ ಅಂತಂದರೆ ಬಹುಶಃ ಅದರಲ್ಲಿ ಅವ್ರದ್ದು ತುಂಬಾ ದೊಡ್ಡದಾದಂಥ ಒಂದು ಪಾಲಿದೆ. ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂಥ ಅಥವಾ ಬರೋ ರೀತಿ ಮಾಡಿದಂಥ ಅವ್ರಿಗೂ ನನ್ನ ವಂದನೆಗಳು. ಸರು ಮಾತಾಡ್ತಾ ಹೇಳಿದ್ರು, ವಚನ ಸಾಹಿತ್ಯದ ಬಗ್ಗೆ ಹೇಳಿದ್ರು, ಕನ್ನಡ ಸಾಹಿತ್ಯದ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತಾಡಿದ್ರು. ಬಹುಶಃ ಅದನ್ನು ಕೇಳಿ ನೀವೆಲ್ಲ ಇನ್ಸ್ಪೈರ್ ಆಗಿರ್ಲೂಬಹುದು. ಹೌದಪ್ಪ, ನಿಜ. ನಾನು ಓಪನ್ ಆಗಿ ಹೇಳ್ತೀನಿ, ಬಹಳಷ್ಟು ಜನ ನಿಮ್ಮಲ್ಲಿ ಇರ್ತಕ್ಕಂಥವ್ರು, ಓಕೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದುವರೆಗೂ ಪುಸ್ತಕ ಓದುವಂಥ ಅಭ್ಯಾಸ ಇದೆ? ನಿಮ್ಮ ಅಕಾಡೆಮಿಕ್ ಬುಕ್ ಬಿಟ್ಬಿಡಿ, ಟೆಕ್ಸ್ಟ್ ಬುಕ್ಕು, ನಿಮ್ಮ ಕಾಮರ್ಸ್ ಆಗಿರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಬಿಟ್ಬಿಡಿ. ಅದು ಬಿಟ್ಟು ಎಷ್ಟು ಜನಕ್ಕೆ ನಿಮಗೆ ಪ್ರತಿದಿನ ನ್ಯೂಸ್ ಪೇಪರ್ ಓದೋವಂಥದ್ದು ಹಾಗೂ ನಾವೆಲ್ಸ್ ಓದೋವಂಥ ಅಭ್ಯಾಸ ಇದೆ? ಗುಡ್. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕೈಗಳ ಮೇಲೆ ಎತ್ತುತ್ತೆ ಅಂತ. ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಗ್ಲ್ಯಾಡ್. ಬಹುಶಃ ನೀವು ಯಾರಾದ್ರೆ ಸೀರಿಯಸ್ ಆಗಿ ಓದೋವಂಥ ಅಭ್ಯಾಸ ಇದೆ, ಬಹುಶಃ ಅವ್ರಿಗೆ ಇಷ್ಟೊತ್ತು ಸರ್ ಏನು ಹೇಳಿದ್ರು ಅದು ತುಂಬಾ ಚೆನ್ನಾಗಿ ಮನದಟ್ಟಾಗಿರುತ್ತೆ. ಯಾಕೆ ಅಂತಂದರೆ ಹೇಳ್ತಾರೆ, ಬಲ್ಲವನೇ ಬಲ್ಲ ಬೆಲ್ಲದ ಸವಿರುಚಿಯನ್ನ ಅಂತ. ಹಾಗಾಗಿ ಯಾರು ಓದೋ ಒಂದು ಅಭ್ಯಾಸ ಇರುತ್ತೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಒಂದು ಓದೋವಂಥ ರುಚಿ, ಅದರಲ್ಲಿರೋವಂಥ ಸಂತೋಷ ಏನು ವ್ಯಕ್ತ ಅಂತಕ್ಕಂಥದ್ದು. ಬಹುಶಃ ಯಾರಿಗೆ ಇದುವರೆಗೂ ಓದೋವಂಥ ಅಭ್ಯಾಸ ಇಲ್ಲ ಅಥವಾ ಅದ್ರ ಕಡೆ ಆಸಕ್ತಿ ಬಂದಿಲ್ಲ ಅಂತಂದರೆ, ಇಷ್ಟೊತ್ತು ಸರ್ ಏನು ಮಾತಾಡಿದ್ರು ಅದನ್ನು ಕೇಳಿ, ಹೌದಪ್ಪ ಏನು ಇಷ್ಟೊಂದು ಇದೆಯಾ, ಇಷ್ಟೊಂದು ಒಳ್ಳೆ ಅನುಭವ ಕೊಡುತ್ತಾ, ಸರಿ ನಾವು ಓದೋಕ್ಕೆ ಶುರು ಮಾಡಿಬಿಡ್ಬೋದಲ್ಲ ಇನ್ಮೇಲೆ ಅಂತ ಅನಿಸಿದ್ರೆ ನಿಜವಾಗ್ಲೂ ಅದಕ್ಕಿಂತ ಒಂದು ದೊಡ್ಡ ಬದಲಾವಣೆ ಬೇರೆ ಇರೋದಿಲ್ಲ. ಹಾಗೆ ಅನ್ನಿಸ್ದಾಗ ಸರಿ ಏನು ಮಾಡೋದು ನೆಕ್ಸ್ಟು? ಸರಿ ಹೋಗೋಣ ಲೈಬ್ರರಿಗೆ. ಯಾವುದೋ ಒಂದು ಕಾಣಿಸ್ತದೆ, ತುಂಬ ದಪ್ಪ ಪುಸ್ತಕ, ಒಳ್ಳೆ ಫ್ಯಾನ್ಸಿ ಆಗಿರೋವಂಥ ರ್ಯಾಪರ್ ಇರೋವಂಥದ್ದು, ಅಥವಾ ಕನ್ನಡ ಅಂತಂದರೆ ಫಸ್ಟ್ ನಾಪ್ಕ ಬರೋದೇ ಯಾರ ಹೆಸರು? ಕುವೆಂಪು ಅವ್ರ ಹೆಸರು. ಸರಿ, ಕುವೆಂಪು ಅವ್ರದ್ದು ಯಾವುದೋ ಒಂದು ಪುಸ್ತಕ ಕಾಣಿಸ್ತದೆ, ಸರಿ ತೊಗೊಂಬಿಡೋಣ ಬಿಡಿ, ಇದನ್ನೇ ಓದೋಕ್ಕೆ ಶುರು ಮಾಡೋಣ ಇನ್ಮೇಲೆ. ತೊಗೊತೀವಿ, ಓದೋಕ್ಕೆ ಕೂಡ್ತೀವಿ, ಮುನ್ನುಡಿ ಓದ್ತೀವಿ, 1 ಪೇಜು 2 ಪೇಜು ಓದೋ ಅಷ್ಟರಲ್ಲಿ ಒಂದು ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಬರುತ್ತೆ, ಇನ್ನೊಂದು ಫೇಸ್ಬುಕ್ ಬರುತ್ತೆ, ಡಿಸ್ಟ್ರಾಕ್ಷನ್. ಆಬ್ವಿಯಸ್ಲಿ ಇವಾಗ ವರ್ಲ್ಡ್ ಕಪ್ ಮ್ಯಾಚ್ ಬೇರೆ ನಡೀತಾ ಇದೆ, ಸರಿ ಇದು ಮುಗಿದ ಮೇಲೆ ಓದೋಣ, ಈ ರೀತಿ ಆಗೋವಂಥದ್ದು ಸಹಜ. ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಓದೋವಂಥ ಅಭ್ಯಾಸ ಇರ್ತಕ್ಕಂಥವ್ರು ಖಂಡಿತ ಮುಂದುವರಿಸಿ. ಅದಕ್ಕೂ ಮುಂದುವರಿಸಿ ನೀವು ಏನು ಓದಿರ್ತೀರಾ, ಓದಿರೋದ್ರಿಂದ ಏನೇನು ಅನುಭವ ಆಗುತ್ತೆ ಅದನ್ನು ಲೇಖನದ ಮೂಲಕ ಇಳಿಸೋದಕ್ಕೆ ಪ್ರಯತ್ನ ಪಡಿ. ಅದನ್ನು ನಿಮ್ಮ ಒಂದು ಬರವಣಿಗೆ ಮೂಲಕ ಬರೀಲಿಕ್ಕೆ ಪ್ರಯತ್ನ ಪಟ್ಟರೆ ಬಹುಶಃ ಮುಂದೆ ನೀವು ಒಳ್ಳೆಯ ಬರಹಗಾರರು ಆಗ್ಬೋದು. ಯಾಕೆಂತಂದರೆ ಇದು ನನ್ನ ಸ್ವಂತ ಅನುಭವ. ಯಾಕೆಂದ್ರೆ ನನಗೆ ಓದೋದು ಅಂತ ಹವ್ಯಾಸ ಬಂದಿದ್ದು ನಮ್ಮ ತಾಯಿಯಿಂದ. ನಮ್ಮ ತಾಯಿ ತುಂಬ, ಅವರು ಅಕಾಡೆಮಿಕಲಿ ಅಷ್ಟೊಂದು ಓದಿಲ್ಲದೆ ಇರ್ಬೋದು, 10ನೇ ಕ್ಲಾಸ್ ಫೇಲ್, ಆದರೆ ಬಹುಶಃ ಕನ್ನಡನ ತುಂಬ ಚೆನ್ನಾಗಿ ಓದ್ತಾಯಿದ್ರು, ತುಂಬ ಪುಸ್ತಕಗಳನ್ನು ಓದ್ತಾಯಿದ್ರು. ಆ ಒಂದು ಗುಣನೇ ನನಗೂ ಬಂದಿರೋದು. ಹಾಗಾಗಿ ಅದನ್ನೇ ನಾನು ರೂಢಿಸ್ಕೊಂಡ್ಬಂದು ಇವಾಗ ಏನೋ ಸಣ್ಣ ಪುಟ್ಟದ ಮಟ್ಟದಲ್ಲಿ ಬರೆಯೋ ಮಟ್ಟಕ್ಕೆ ಕೂಡ ಬಂದಿದ್ದೀನಿ. ನಿಮಗೆಲ್ಲ ಬಹುಶಃ ಪ್ರಾಣೇಶ್ ಅವ್ರು ಗೊತ್ತಿರ್ಬೋದು, ಗೊತ್ತಲ್ವ ಎಲ್ಲರಿಗೂ? ಅವರೇ ಹೇಳ್ತಾರೆ ನೋಡಿ, ಮುಂಚೆ ಅವ್ರು ಯಾವುದೋ ಕಂಪ್ನಿನಲ್ಲಿ ಅಥವಾ ಯಾವುದೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡೋ ಪ್ರಾಣೇಶ್ ಅಂದರೆ ಯಾರು ಅಂದರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಜಾಸ್ತಿ ಓದ್ಕೊಂಡೂ ಇಲ್ಲ, ಅಂದರೆ ಅಕಾಡೆಮಿಕಲ್ಲಿ. ಆದರೆ ಅವ್ರಿಗಿರ್ತಕ್ಕಂಥ ಒಂದು ಪುಸ್ತಕ ಓದೋ ಹವ್ಯಾಸ ಇವತ್ತು 42 ದೇಶಗಳಿಗೆ ಹೋಗೋ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತಂದರೆ ಲೆಕ್ಕ ಹಾಕಿ ನೀವೇ. ಓದೋದ್ರಿಂದ ಎಷ್ಟು ಅನುಕೂಲ ಇದೆ, ಅವ್ರಿಗೊಂದು ಐಡೆಂಟಿಟಿಯನ್ನೇ ಕೂಡ ತಂದುಕೊಟ್ಟಿದೆ. ಹಾಗಾಗಿ ಇವತ್ತಿನಿಂದನೇ ಅಥವಾ ಬಹುಶಃ ನೀವು ಹೋದಾಗ್ಲಿಂದನೂ ಯಾರ್ಯಾರು ಓದೋ ಒಂದು ಅಭ್ಯಾಸ ಇಲ್ವೋ, ಖಂಡಿತ ಸಣ್ಣ ಮಟ್ಟದಿಂದ ಮೊಟ್ಟ ಮೊದಲು ಏನೋ ಒಂದು ತರಂಗನೋ, ಒಂದು ಸುಧಾನೋ, ಅಥವಾ ಒಂದು ಬೇರೆ ಯಾವುದನ್ನ ಮ್ಯಾಗ್ಝೈನ್ಗಳಿದ್ರೆ ಅದನ್ನು ಓದೋಕ್ಕೆ ಶುರು ಮಾಡಿ. ಸಣ್ಣ ಸಣ್ಣ ಕಥೆಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ
ಕಾಮಿಡಿ ಇರ್ತಕ್ಕಂಥದ್ದು. ಯಾಕೆಂದರೆ ಬೇಸಿಕಲಿ ನಿಮ್ಗೊಂದು ಇಂಟ್ರೆಸ್ಟ್ ಬರಬೇಕು. ಇವಾಗ ನೀವು ನಾನು ಹೇಳ್ದಂಗೆ ಫಸ್ಟ್ ನೀವು ಸರ್ ಹೇಳಿದ್ರು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಅತ್ಯಂತ ಒಂದು ಗಟ್ಟಿತನದಿಂದ ಕೂಡಿರ್ತಕ್ಕಂಥ ಒಂದು ಪುಸ್ತಕ. ಸರಿ, ನಾವು ಎಲ್ಲ ಪ್ರಕೃತಿ ನೋಡಿದ್ದೀವಿ, ನಾವು ಎಲ್ಲ ಹೋಗಿದ್ದೀವಿ, ಸರಿ ಹಂಗಿದ್ರೆ ಅದನ್ನೇ ಫಸ್ಟ್ ಓದೋಕ್ಕೆ ಶುರು ಮಾಡ್ಬಿಡೋಣ ಅಂತ ತಗೊಂಡ್ರೆ ನಾನು ಹೇಳ್ತೀನಿ 3ನೇ ಪುಟ ದಾಟೋದಿಲ್ಲ ಯಾರೂ. ಹಾಗಾಗಿ ಅದೆಲ್ಲ ಬೇಡ, ನವಿರಾಗಿರ್ಬೇಕು. ಫಸ್ಟ್ ಓದೋದಕ್ಕೆ ಇಂಟ್ರೆಸ್ಟ್ ಬರಬೇಕು. ಆಮೇಲೆ ಕ್ರಮೇಣ ನಿಮಗೆ ಗೊತ್ತಾಗುತ್ತೆ ನನಗೆ ಯಾವ ಥರದ ಪುಸ್ತಕಗಳು ನನಗೆ ಇಂಟ್ರೆಸ್ಟ್ ಇದೆ, ಯಾವ ಥರ ಪುಸ್ತಕಗಳು ನನಗೆ ಜಾಸ್ತಿ ಆಸಕ್ತಿ ಹುಟ್ಟಿಸ್ತಾ ಇದೆ. ಆ ಥರ ಪುಸ್ತಕಗಳನ್ನು ಓದ್ಕೊಂಡು ಹೋದರೆ ಬಹುಶಃ ಆಮೇಲೆ ನಿಮಗೆ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದೋವಂಥ ಒಂದು ಅಭ್ಯಾಸ ಶುರು ಆಗ್ಬೋದು. ಸರ್ ಹೇಳ್ತಾ ಇದ್ರು ಬಹುಶಃ ಎಷ್ಟೋ ಜನಕ್ಕೆ ಓದೋಕ್ಕೆ ಒಂದು ಇಂಟ್ರೆಸ್ಟ್ ಬಂದ್ಬಿಡ್ತು ಅಂತಂದರೆ ರಾತ್ರಿ ಹಗಲು ಕೂತ್ಕೊಂಡು ಓದ್ಬಿಡ್ತಾರೆ ಅಂತ. ನಂದೇ ಒಂದೆರಡು ಅನುಭವ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ರವಿ ಬೆಳಗೆರೆ ಎಲ್ರಿಗೂ ಗೊತ್ತಿರ್ತಾರಲ್ವ. ನನಗೆ ಒಂದು ಬರ್ತಡೇಗೆ ಯಾರೋ ನನ್ನ ಫ್ರೆಂಡ್ ಒಬ್ಬ 2 ಬುಕ್ನ ಗಿಫ್ಟ್ ಮಾಡ್ದ, ರವಿ ಬೆಳಗೆರೆ ಬುಕ್ಸು. ರಾತ್ರಿ 9:30 ನಾನು ಊಟ ಮಾಡಿಬಿಟ್ಟು ಓದೋಣ ಅಂತ ಕೈ ಎತ್ಕೊಂಡು ಕೂತಿದ್ದು ಪುಸ್ತಕ. ಬಹುಶಃ ಅವತ್ತು ಮನೆಯಲ್ಲಿ ಯಾರೂ ಇರಲಿಲ್ಲ, ಒಬ್ಬನೇ ಇದ್ದೆ. ಓದೋಣ ಅಂತ ಕೂತವನು, ನೀವು ನಂಬ್ತಿರೋ ಇಲ್ವೋ, ಬೆಳಗಿನ ಜಾವ 5 ಗಂಟೆ ಪುಸ್ತಕ ಮುಗಿಸಿ ಎತ್ತಿಡೋ ಅಂತ. ಅಷ್ಟು ಇಂಟ್ರೆಸ್ಟ್, ಅಷ್ಟರ ಮಟ್ಟಿಗೆ ಡೀಪಾಗಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದು ನಮ್ಮ ಹೊಗಳಿಕೆ ಅಲ್ವಾ, ಅಥವಾ ಅದು ನಮ್ದೊಂದು ಎಕ್ಸಾಜರೇಷನ್ ಏನಲ್ಲ, ಅದು ಆ ಒಂದು ಪುಸ್ತಕಕ್ಕಿರೋವಂಥ ಶಕ್ತಿ, ಆ ಒಂದು ಬರವಣಿಗೆಗಿರೋವಂಥ ಶಕ್ತಿ. ಹಾಗಾಗಿ ಬಹುಶಃ ಇವಾಗಿಂದ ಓದೋಕ್ಕೆ ಯಾರು ಶುರು ಮಾಡ್ತೀರಾ ಅಂಥವ್ರಿಗೆ ಸರ್ ಹೇಳಿದ್ರು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಅದು ಕುವೆಂಪು ಅವ್ರು ಬರೆದಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಕಾವ್ಯಗಳು. ಬಹುಶಃ ಅವರ ನಂತರ ಅವ್ರ ಮಗ ಯಾರು ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರು. ಬಹುಶಃ ನಿಮ್ಮಲ್ಲಿ ಯಾರ್ಯಾರು ಕೈ ಎತ್ತಿದ್ರಿ ಪುಸ್ತಕ ಓದೋ ಅಭ್ಯಾಸ ಇದೆ ಅಂತ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅವ್ರ ಪುಸ್ತಕಗಳನ್ನು ಓದಿದ್ದೀರಾ? ಯಾವುದು? ದೇಶ ವಿದೇಶ ಸೀರೀಸ್ ಓದಿದ್ದೀನಿ. ಹಾಂ, ಮತ್ತೆ ಅಬಚೂರಿನ ಪೋಸ್ಟ್ ಆಫೀಸ್, ಗುಡ್. ಅಣ್ಣನ ನೆನಪು, ಮತ್ತೆ ಕಿರುಗುರಿನ ಕೈಯಾಳಿಗಳು, ಗುಡ್. ಎಷ್ಟು ಓದಿದ್ದೀನಿ. ಗುಡ್. ತುಂಬ ಸಂತೋಷ ಆಯಿತು ನನಗೆ ಕೇಳಿ. ಯಾಕೆ ಅಂತಂದರೆ ಸರ್ ಹೇಳ್ದಂಗೆ ಪ್ರಕೃತಿ ಬಗ್ಗೆ ತುಂಬ ವಿವರವಾಗಿ ವರ್ಣಿಸಿದ್ದಾರೆ. ಅದಕ್ಕಿಂತ ಮೇಲ್ಮಟ್ಟದ ಒಂದು ಕಾವ್ಯ ಪ್ರಕೃತಿಗೆ ಸಂಬಂಧಪಟ್ಟಕ್ಕೆ ಸಿಗೋದು ಕಷ್ಟ ಅಂತ. ಆದರೆ ಅದು ನಿಜಾನೂ ಹೌದು, ಅಷ್ಟೊಂದು ಡೀಪ್ ಆಗಿದೆ, ಅಷ್ಟೊಂದು ಡೆಪ್ತ್ ಇದೆ ಆ ಒಂದು ಬುಕ್ಗಳಲ್ಲಿ. ಆದರೆ ತೇಜಸ್ವಿ ಅವ್ರು ಬರೆದಿರ್ತಕ್ಕಂಥ ಯಾವ ರೀತಿ ಹೇಳಿದ್ರು, ಅಬಚೂರಿನ ಪೋಸ್ಟ್ ಆಫೀಸ್ ಆಗಿರ್ಬೋದು, ಜುಗಾರಿ ಕ್ರಾಸ್ ಆಗಿರ್ಬೋದು. ಬಹುಶಃ ನೀವು ಜುಗಾರಿ ಕ್ರಾಸ್ ಓದಿಲ್ಲ ಅಂತಂದರೆ ನಿಮ್ಗೆ ನಿಜವಾಗ್ಲೂ ಅದೊಂದು ಎಸೆನ್ಸ್ ಏನಿದೆ ಅದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಜುಗಾರಿ ಆ ಬುಕ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಮಿನಿಮಮ್ 10 ಟೈಮ್ಸ್ ಓದಿದ್ದೀನಿ ಸರ್. ಅದು ಜುಗಾರಿ ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಜ. ಎವ್ರಿವನ್ ಶುಡ್ ರೀಡ್ ಇಟ್. ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳಿ. ಅದು 215 ಪೇಜ್ ಏನೋ ಇದೆ. ಜುಗಾರಿ ಕ್ರಾಸ್ ಬುಕ್ ಬಂದು 215 ಪೇಜ್ ಇದೆ. ಬಹುಶಃ ಫಸ್ಟ್ 60 ಪೇಜ್ಗೆ, ಅಂದರೆ ನಾನು ಜುಗಾರಿ ಕ್ರಾಸ್ ಓದಿದ್ದು ಯಾವಾಗ ಅಂತಂದರೆ ನಾನು ಫಸ್ಟ್ ಇಯರ್ MBA ಮಾಡ್ತಿರ್ಬೇಕಾಗಿದ್ದ ಟೈಮಲ್ಲಿ. ಅಂದರೆ ನೀವು ಡಿಗ್ರಿ ಆದ ನಂತರ ನೆಕ್ಸ್ಟ್ MBA ಮಾಡೋ ಟೈಮಲ್ಲಿ ನಾನು ಬುಕ್ ತೊಗೊಂಡೆ ಫ್ರೆಂಡ್ ಹತ್ರ. 215 ಪೇಜಲ್ಲಿ ಫಸ್ಟ್ 60 ಪೇಜ್ ಏನು ಮಾಡಿದೆ, ದಿನಕ್ಕೆ 1 ಪೇಜು 2 ಪೇಜು ಈ ರೀತಿ ಓದ್ಕೊಂಡು ಹೋಗ್ತಾ ಇದ್ದೆ. ಅಂತ ಏನು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ನಾನು. 60 ಪೇಜ್ವರೆಗೂ ಓದಿದ್ದೆ. ಬಹುಶಃ 60 ಪೇಜ್ ಓದೋದಕ್ಕೆ ಒಂದು 4-5 ದಿವಸನೋ ಒಂದು ವಾರನೋ ತೊಗೊಂಡಿದ್ದೆ. ಆದರೆ ಫ್ರೆಂಡ್ಸ್, ನೀವು ನಂಬಲ್ಲ ಯಾವ ಮಟ್ಟಕ್ಕೆ ಹಿಡಿದಿಟ್ಟಿದೆ ಬುಕ್ಕು ಅಂತಂದರೆ 61ನೇ ಪೇಜಿಂದ ಟಿಲ್ ದ ಎಂಡ್ ವಿತಿನ್ 3 ಅವರ್ಸ್ ಮುಗಿಸಿದ್ದೀನಿ ನಾನು. ಎದ್ದೇಳಕ್ಕಾಗಿಲ್ಲ. ಬೇರೆ ಅದು ಯಾವತ್ತೋ ಹಬ್ಬ ಆಯಿತು ನಮ್ಮ ಮನೆಯಲ್ಲಿ ಅಂತ ಇದ್ರು, ಪೇಟೆಗೆ ಹೋಗ್ಬೇಕು, ತರಬೇಕು, ತರಬೇಕು. ಐ ವಾಸ್ ನಾಟ್ ಅಟ್ ಆಲ್ ಇನ್ ದ ವರ್ಲ್ಡ್. ಬಾಗಿಲು ಹಾಕೊಂಡ್ಬಿಟ್ಟು ಪೂರ್ತಿ ಬುಕ್ ಮುಗಿಸಿನೇ ಎದ್ದು ಬಂದಿದ್ದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಹುಶಃ ಜುಗಾರಿ ಕ್ರಾಸ್ ಮಿಸ್ ಮಾಡದೆ ಓದಬೇಕಾಗಿರೋಂಥ ಪುಸ್ತಕ ಅದು. ಅದಲ್ಲದೆ ಚಿದಂಬರ ರಹಸ್ಯ, ಕರ್ವಾಲೋ, ಹಾಗೆ ಅಲೆಮಾರಿ ಅಂಡಮಾನ್ ಮಹಾನದಿ ನೈಲ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಿರುಗೂರಿನ ಗಯಾಳಿಗಳು ಅಂತ ಏನು ಹೇಳಿದ್ರು, ಅದು ನೀವು ಬಹುಶಃ ಓದಿದ್ರೆ ಗೊತ್ತಾಗುತ್ತೆ. ನಾನು ಹೇಳೋದಕ್ಕಿಂತ ಎಷ್ಟು ನಗ್ತೀರಾ ಅಂತಂದರೆ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತೀರಾ. ಇತ್ತೀಚೆಗೆ ಒಂದು ಸಿನಿಮಾ ಬೇರೆ ಬಂದಿದೆ ಅದೇ ಹೆಸರಿನಲ್ಲಿ, ಕಿರುಗೂರಿನ ಗಯಾಳಿಗಳು ಅಂತ. ತುಂಬ ಚೆನ್ನಾಗಿದೆ. ಆಮೇಲೆ ಸರ್ ಹೇಳ್ತಾ ಇದ್ರು ಆವಾಗಲೇ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ, ಹಳ್ಳಿಗಳಲ್ಲಿ TV ಇಲ್ಲದೆ ಇರೋಂಥ ಕಾಲದಲ್ಲಿ ಒಳ್ಳೆ ಜಗಳ ನೋಡೋಕೆ ಸಿಗ್ತಾ ಇತ್ತು ಅಂತ. ಬಹುಶಃ ಆ ಒಂದು ಪುಸ್ತಕ ಓದಿದ್ರೆ ನೀವು ಯು ವಿಲ್ ಲರ್ನ್ ದ ಆರ್ಟ್ ಆಫ್ ಫೈಟಿಂಗ್.
ಯಾವ ರೀತಿ ಫೈಟ್ ಮಾಡ್ಬೋದು, ಎಷ್ಟು ಕೆಟ್ಟ ರೀತಿನಲ್ಲಿ ಕೆಟ್ಟ ಕೆಟ್ಟ ಭಾಷೆ ಉಪಯೋಗಿಸ್ಬೋದು, ಎಷ್ಟು ಚೆನ್ನಾಗಿ ಇದೆ ಅಂದರೆ ಅದು ದಟ್ ಶೋಸ್ ದೇರ್ ಇನ್ನೋಸೆನ್ಸ್ ಅಂತ. ಅಷ್ಟು ಇನ್ನೋಸೆಂಟ್ ಆಗಿರ್ತಾರೆ, ಬಟ್ ಆದರೆ ಅಷ್ಟು ಇನ್ನೋಸೆನ್ಸ್ ಮೈಂಡ್ನಲ್ಲಿ ಕೂಡ ಎಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ. ಅವ್ರು ಏನೂ ಓದಿರೋದಿಲ್ಲ, ತುಂಬ ಅಮಾಯಕರು, ಆದರೆ ಅವ್ರು ಮಾತಾಡೋವಂಥ ವಿಷಯ ಲಿಕ್ಕರ್ ಅಬ್ಯಾಂಡೆನ್ಸ್, ಅದೇ ರೀತಿ ಅಟ್ರಾಸಿಟಿ, ಮೇಲ್ ಡಾಮಿನೆನ್ಸ್, ಇದ್ರ ಬಗ್ಗೆ ಎಲ್ಲ ಅವ್ರದ್ದೇ ಆದಂಥ ಒಂದು ಲಿಮಿಟೇಷನಲ್ಲಿ ತುಂಬಾ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ. ಬಹುಶಃ ನೀವೆಲ್ಲ ಓದಲೇಬೇಕಾದಂಥ ಪುಸ್ತಕ. ಅದೇ ರೀತಿ ನಮ್ಮ ಶಿವರಾಮ್ ಕಾರಂತವರದ್ದು ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಸರಸಮ್ಮನ ಸಮಾಧಿ, ಆಮೇಲೆ ಇನ್ನೊಂದು ಅದು ಶಿವರಾಜ್ ಕುಮಾರ್ದು ಒಂದು ಪಿಕ್ಚರ್ ಬರ್ತೀವಿ, ಯಾವುದು ಚಿಗುರಿದ ಕನಸು. ಎಸ್, ಚಿಗುರಿದ ಕನಸು. ಬಹುಶಃ ಈ ಒಂದು ಪುಸ್ತಕಗಳೆಲ್ಲ ನೀವು ಓದ್ತಾ ಇದ್ರೆ ನಿಜವಾಗ್ಲೂ ನೀವು ಪುಸ್ತಕ ಓದ್ತಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಬಹುಶಃ ನೀವು ಒಂದು ಪಾರ್ಟ್ ಆಫ್ ಇಟ್ ಆಗ್ಬಿಡ್ತೀರಾ, ನೀವು ಒಂದು ಪಾತ್ರ ಆಗಿರ್ತೀರ. ಅಯ್ಯೋ ಎಲ್ಲೋ ನಮ್ಮ ಪಕ್ಕದ ಮನೇಲಿ ನಡೀತಾ ಇದೆ, ನಾನು ಆ ಒಂದು ಪರಿಸರದಲ್ಲಿ ಇದೀನೇನೋ ಅನ್ಸ್ಬಿಡ್ಬೇಕು ನಿಮಗೆ. ಬಹುಶಃ ಆ ಒಂದು ಬುಕ್ಕಲ್ಲಿ ಯಾವ್ದನ್ನ ಕ್ಯಾರೆಕ್ಟರ್ ಸತ್ತೋದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಥರ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟೊಂದು ಡೆಪ್ತ್ ಇದೆ, ಅಷ್ಟೊಂದು ಇನ್ವಾಲ್ವ್ಮೆಂಟನ್ನು ತೋರಿಸುತ್ತೆ. ಹಾಗಾಗಿ ಸರ್ ಏನು ಹೇಳಿದ್ರು, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಇನ್ನೊಂದು ಮತ್ತೊಂದು, ಅದಕ್ಕೆಲ್ಲದಕ್ಕಿಂತ ಹೋಗೋದಕ್ಕೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಗಲಿ. ಯಾವ್ಯಾವ ಪುಸ್ತಕಗಳು ನಾನು ಹೇಳ್ತೀನಿ, ಇವಾಗ ರವಿ ಬೆಳಗೆರೆ ಅವ್ರದ್ದಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ವಿಶ್ವೇಶ್ವರ ಭಟ್ ಆಗಿರ್ಬೋದು, ಇವಾಗ ತುಂಬ ಜನ ಒಳ್ಳೆ ಒಳ್ಳೆ ಲೇಖಕರುಗಳು, ಯುವ ಲೇಖಕರುಗಳು ಬರ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ಬರವಣಿಗೆಗಳಿದೆ. ಆ್ಯಂಡ್ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು ಅಂತಂದರೆ, ಇನ್ನೊಂದು ನಿಮಗೆ ಏನೋ ಈ ಟೆಕ್ನಿಕಲ್ ಎರಾ ಏನಿದೆ, ಲೈಕ್ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವ ರೀತಿ ಡಿಸ್ಟ್ರಕ್ಟಿವ್ ಆಗಿದೆಯೋ ಅದೇ ರೀತಿ ಕನ್ಸ್ಟ್ರಕ್ಟಿವ್ ಆಗಿ ಕೂಡ ಇದೆ. ಯಾಕೆಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಅನೇಕ ಬ್ಲಾಗ್ಗಳಿವೆ. ಲೈಕ್ ಕೆಂಡ ಸಂಪಿಗೆ ಅಂತ ಒಂದು ಬ್ಲಾಗ್ ಇದೆ, ಅಲ್ಲಿ ಹೋದ್ರೆ ನಿಮಗೆ ನಿಮ್ಮ ಥರದವ್ರು ಎಷ್ಟೋ ಜನ ಅವ್ರಿಗೆ ಅನಿಸಿದ್ದನ್ನ ತೋಚಿದ್ದನ್ನ ಬರೆದಿರ್ತಾರೆ, ಓದ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಲೈಕ್ ನಾವು ಯಾವ ರೀತಿ ಬರ್ಕೊಂಡು ಹೋಗ್ಬೋದು ಅನ್ನೋ ಥರ ಅದನ್ನು ನೀವು ಫಾಲೋ ಮಾಡ್ಬೋದು. ಅದೇ ರೀತಿ ನಿಮಗೆ ಬೆಂಗಳೂರಲ್ಲಿ ಜಯನಗರ್ 4th ಬ್ಲಾಕಲ್ಲಿ totalkannada.com ಅಂತ ಒಂದು ಅಂಗಡಿ ಇದೆ, ಬುಕ್ ಶಾಪ್. ಅದು ಬುಕ್ ಶಾಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಶಾಪ್ ಅಂದ್ಬಿಟ್ರೆ ಹೆಚ್ಚು ಸೂಕ್ತ ಅನಿಸುತ್ತೆ. ಯಾಕೆ ಅಂತಂದರೆ ಅದರ ಓನರ್ ಬಂದು ಲಕ್ಷ್ಮೀಕಾಂತ್ ಅಂತ. ಈಸ್ ಅ ಫಾರಿನ್ ರಿಟರ್ನ್ಡ್, IT-ನಲ್ಲಿದ್ದರು. ಹಿ ವಾಸ್ ಅರ್ನಿಂಗ್ ಇನ್ $1 million ಪರ್ ಮಂತ್. ಆದರೆ ಅವ್ರಿಗೆ ಎಷ್ಟು ತುಡಿತಾ ಇತ್ತು ಇಲ್ಲಿ ಬಂದು ನಮ್ಮ ಕನ್ನಡಕ್ಕೆ ಏನಾದರೂ ಮಾಡಬೇಕು ಅಂತ. ಹಿ ಕೇಮ್ ಫ್ರಮ್ ಆಲ್ ದ ವೇ ಫ್ರಮ್ ಅಮೆರಿಕಾ, ಬಂದು ಇಲ್ಲಿ ಶಾಪ್ ಓಪನ್ ಮಾಡಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾವ ಪುಸ್ತಕ ಬೇಕು, ಯಾವ ಆಥರ್ದು ಬೇಕು, ಕನ್ನಡ ವಾಚ್ಗಳಿದೆ, ಕನ್ನಡ ಸಂಖ್ಯೆಗಳಿರ್ತಕ್ಕಂಥ ವಾಚಸ್ ಇರ್ತಕ್ಕಂಥ, ನಿಜವಾಗ್ಲೂ ನಾವು ವಿ ಆರ್ ರಿಯಲಿ ಲಕ್ಕಿ. ಹಾಗಾಗಿ ಎಷ್ಟೇ ಇಂಗ್ಲೀಷ್ನ ಪ್ರಭಾವ ಇರ್ಬೋದು, ಎಷ್ಟೇ ಬೇರೆ ಭಾಷೆ ಪ್ರಭಾವ ಇರ್ಬೋದು, ಏನೇ ಆಗಿರ್ಬೋದು, ನಮ್ಮ ಒಂದು ಸಾಹಿತ್ಯಕ್ಕೆ ಇರ್ತಕ್ಕಂಥ ಗಟ್ಟಿತನ ಅನ್ನೋದೇನಿದೆ ಅದು ಯಾವತ್ತಿಗೂ ಇನ್ನೂ ಬಹುಶಃ ನಮ್ಮ ನೆಕ್ಸ್ಟ್ ಇನ್ನೊಂದು 10 ತಲೆಮಾರು ಕಳೆದ್ರೂ ಅದು ಅಳಿಸ್ಲಕ್ಕಾಗದೇ ಇರೋ ಅಂಥ ಒಂದು ಇದು. ಹಾಗಾಗಿ ಈ ಒಂದು ಪುಸ್ತಕಗಳನ್ನು, ಕನ್ನಡ ಪುಸ್ತಕಗಳನ್ನು ಓದ್ಲಿಕ್ಕೆ ಶುರು ಮಾಡಿ, ಕನ್ನಡ ಒಂದೇ ಅಂತಲ್ಲ ಬೇರೆ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿದ್ರೆ ಬಹುಶಃ ಅದಕ್ಕಿಂತ ಬೆಸ್ಟ್ ಫ್ರೆಂಡ್ ನಿಮ್ಗೆ ಇನ್ಯಾರೂ ಸಿಗೋದಿಲ್ಲ ಅಂತ ಅನಿಸುತ್ತೆ. ಇಟ್ ನೆವರ್ ಹರ್ಟ್ಸ್. ನಿಮ್ಗೇನೆ ಯಾರನ್ನೇ ಮೋಸ ಮಾಡಲ್ಲ, ನಂಬಿಕೆ ದ್ರೋಹ ಅನ್ನೋದಿರಲ್ಲ. ಟೋಟಲಿ ವಿಲ್ ಬಿ ಔಟ್ ಆಫ್ ದ ವರ್ಲ್ಡ್. ತುಂಬ ಚೆನ್ನಾಗಿರುತ್ತೆ. ಅದೇ ತಕ್ಕನಾಗಿ ನೀವು ನಿಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಕೂಡ ಮಾಡ್ಕೋಬೋದು. ಬಹುಶಃ ಸರ್ ಏನೋ ಹೇಳ್ತಾ ಇದ್ರು ಚಪ್ಪಲಿ ಬಗ್ಗೆ ಒಂದು ವಿಷಯ. ದೇವ್ರ ಸ್ಥಾನದಲ್ಲಿ ಹೋಗಿರ್ತೀವಿ, ಮನಸ್ಸೆಲ್ಲ ಚಪ್ಪಲಿ ಮೇಲಿರುತ್ತೆ ಅಂತ. ಇವತ್ತು ನಮ್ಮ ದುಸ್ಥಿತಿ ಹೇಗಿದೆ ಅಂತಂದರೆ, ಬಹುಶಃ ಒಂದು ಚಪ್ಪಲಿನ ಬಿಟ್ಟು ಹೋಗಿರ್ತೀವಿ, ಒಂದು 5 ನಿಮಿಷ ಸುತ್ತಾಡ್ಕೊಂಬರೋ ಅಷ್ಟರಲ್ಲಿ ಚಪ್ಪಲಿ ಕಾಣಿಸೋದಿಲ್ಲ. ಆದರೆ ನೀವು ಬೇಕಾದ್ರೆ ಒಂದು ಕಾಸ್ಟ್ಲಿ ಪುಸ್ತಕ ತೊಗೊಂಬಂದು ಒಂದು $1000-2000 ಪುಸ್ತಕನ ಒಂದು ಕಡೆ ಇಟ್ಬಿಟ್ಟು ಹೋಗಿ, ನೀವು ಊರೆಲ್ಲ ತಿರ್ಕೊಂಬಂದ್ರೆ ಅದೆಲ್ಲಿಟ್ರು ಅಲ್ಲೇ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಆ ಪುಸ್ತಕದ ಬಗ್ಗೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಯಾರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ಆ ಒಂದು ಎಸೆನ್ಸ್ ಏನು ಅನ್ನೋದು ಗೊತ್ತಿರುತ್ತೆ ಚೆನ್ನಾಗಿ. ಹಾಗಾಗಿ ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್ ಅಥವಾ ರಿಕ್ವೆಸ್ಟ್ ಏನಾದರೂ ತಿಳ್ಕೊಳ್ಳಿ ನೀವು, ಏನಂತಂದರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓದ್ತಾ ಓದ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರದ ಪುಸ್ತಕಗಳು ಇಷ್ಟ, ಯಾವ ಫೀಲ್ಡ್ ಇಷ್ಟ ಅಂತ.
ಆ ಒಂದು ಫೀಲ್ಡ್ಗೆ ಸಂಬಂಧಪಟ್ಟಂಗೆ ಜಾಸ್ತಿ ಬುಕ್ಗಳನ್ನ ಓದಕ್ಕೆ ಟ್ರೈ ಮಾಡಿ. ಅದೇ ರೀತಿ ನಿಮ್ಗೆ ಏನು ಓದಿದ್ರಿ ಅಥವಾ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು, ನಿಮ್ಗೆ ಏನು ಅನಿಸುತ್ತೆ ಅದನ್ನು ನಿಮ್ಮ ಓನ್ ವರ್ಡ್ಸ್ನಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ಯಾರಿಗೆ ನಾಚಿಕೆ ಪಟ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಅದರಲ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬರ್ಕೊಂಡು ಹೋದರೆ ಬಹುಶಃ ಈ ಒಂದು ಪರಂಪರೆ ಏನು ಸರ್ ಹೇಳಿದ್ರೆ ವಚನ ಸಾಹಿತ್ಯ ದಾಸಾಹಿತ್ಯದಿಂದ ಏನು ಬೆಳ್ಕೊಂಬಂದ್ರು, ಬಹುಶಃ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ. ಸೊ ಹಾಗಾಗಿ ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಅಂತ ಎಲ್ರಿಗೂ ಕೂಡ ವಂದಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಎಂಜಾಯ್ ದ ಎನ್ವಿರಾನ್ಮೆಂಟ್, ಜ್ಞಾಪಕ ಇರಲಿ ಕೋಲಾರ, ಎಂಜಾಯ್ ದ ಸ್ಟೇ ಅಂತ ಹೇಳ್ತಾ ನಾನು ಒಂದು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಶಿಬಿರಾರ್ಥಿಗಳಿಗೆ ಕನ್ನಡ ಸಾಹಿತ್ಯದ ಓದುವ ಒಂದು ಆಸಕ್ತಿಯನ್ನು ಮೂಡಿಸಿರ್ತಕ್ಕಂಥ ಶ್ರೀ ಹರೀಶ್ ಅವ್ರಿಗೆ ಧನ್ಯವಾದಗಳು. ಈಗ ಕೆಲವೊಂದು ಹಿತನುಡಿಗಳನ್ನು, ಕೆಲವೊಂದು ಅನುಭವಗಳನ್ನು ನಮ್ಮ ಪುನೀತ್ ಸರ್ ಅವರು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. NSS claps. NSS claps. Good evening, everybody. A warm welcome to one and all present here. Now we are passing to culturals. So, first performance by Noisy Nine Teams group song. ನಿಮ್ದೇನು ಕಾರ್ಯಕ್ರಮ ಇಲ್ಲ? ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಕಣ್ಣು ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಮುಖದಲ್ಲಿ ನಗುವಿಲ್ಲ ಮಾಯ ಮಾಯ, ದುಃಖದಿಂದಿ ಮನಸ್ಸು ಯಾಕೋ ಮೌನ ಮೌನ, ಕಣ್ಣು ಕಾಣದ ಕುರುಡು ಜೀವ ಯಾಕಿಂತ ನೋವ ಭಾವ, ಕಣ್ಣು ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಒಂಟಿಯಾಗಿ ಸಾಗೋ ಕಾಲು ದಾರಿಯ ಹೋದರೆ ನಡೆಯುವಾಗ ಜಾರಿ, ಹೋದರೆ ನಡೆಯುವಾಗ ಕಾಲು ಜಾರಿ, ಎಳು ಬೀಳು ಎನ್ನದೆ ನಡೆಯುವ ಸವಾರಿ, ಕಣ್ಣು ಕಾಣದ ಕುರುಡ ಜೀವಕ್ಕಿಂತ ನೋವ ಭಾವ, ಕಣ್ಣು ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಸ್ಪರ್ಶವಿಲ್ಲ ಈ ಜೀವಕ್ಕೆ ಸ್ಪರ್ಶವಿಲ್ಲಿ ಭಾವಕ್ಕೆ, ಬಯಸೆ ಬಯಕೆ ಬಯಸದ ಬಾಳು, ಬಯಕೆ ಬಯಸದ ಬಾಳು, ಜೀವನವೆಲ್ಲ ಬರಿಗೋಳು, ಜೀವನವೆಲ್ಲ ಬರಿಗೋಳು, ಕಣ್ಣು ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಕಣ್ಣು ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಇದು ಯಾರೋ ಕೊಟ್ಟ ಶಾಪ ಯಾಕಿಂತ ತಾಪ, ಇದು ಯಾರೋ ಕೊಟ್ಟ ಶಾಪ ಯಾಕಿಂತ ತಾಪ, ಇದುವೇ ಈ ಶಿವನ ಕೋಪ, ಇದುವೇ ಈ ಶಿವನ ಕೋಪ, ಕಟ್ಟುತ್ತ ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಕಣ್ಣು ಕಾಣದ ಕುರುಡ ಜೀವ ಯಾಕಿಂತ ನೋವ ಭಾವ, ಯಾಕಿಂತ ನೋವ ಭಾವ, ಯಾಕಿಂತ ನೋವ ಭಾವ. ಥ್ಯಾಂಕ್ ಯು. Thank you, Darshan.
I think as Nagaraj sir told, whatever may come and go, but Janapada will be constant in life. So NSS claps. Here we have a beautiful girl with a beautiful voice. So I would like to welcome Nibila. சின்ன சின்ன ஆசை சிறகடிக்கும் ஆசை முத்து முத்து ஆசை முடிந்து வைத்த ஆசை வெண்ணிலவு தொட்டு முத்தமிட ஆசை என்ன இந்த பூமி சுற்றிவிட ஆசை சின்ன சின்ன ஆசை சிறகடிக்கும் ஆசை முத்து முத்து ஆசை முடிந்து வைத்த ஆசை மல்லிகை பூவாய் மாறிவிட ஆசை தென்றலை கண்டே மாலையிட ஆசை மேகங்களை எல்லாம் தொட்டுவிட ஆசை சோகங்களை எல்லாம் இட்டுவிட ஆசை கார்குழலின் உலகை கட்டிவிட ஆசை சின்ன சின்ன ஆசை சிறகடிக்கும் ஆசை முத்து முத்து ஆசை முடிந்து வைத்த ஆசை வெண்ணிலவு தொட்டு முத்தவிட ஆசை என்ன இந்த பூமி சுற்றிவிட ஆசை. Thank you for a melodious song. I think God has gifted her with a beautiful voice. I personally like her voice a lot. So thank you, Nibila. As we are Indians, I would like to tell we have lots of superstitious beliefs. So Nature Protectors team are coming here to perform a skit regarding superstitious beliefs. I welcome them.